ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಮಾಡ್ಯೂಲ್ 2 ಇಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಮಾಡ್ಯೂಲ್ 1 ಆಲ್ರೆಡಿ ಕಂಪ್ಲೀಟ್ ಪ್ಲೇಲಿಸ್ಟು ನಮ್ಮ ಒಂದು ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಫಸ್ಟ್ ಅದನ್ನು ನೋಡಿ, ಓಕೆನಾ. ಅಷ್ಟೇ ಕ್ವೆಶನ್ಸ್ ಓದಿದ್ರೆ ಸಾಕು ಗೈಸ್, ಆರಾಮಾಗಿ ನಾವು ಏನಂತೀರ ಆ ಒಂದು ಮಾಡ್ಯೂಲ್ಗೆ 20 ಮಾರ್ಕ್ಸ್ ಅಂತ ಅಸೈನ್ ಮಾಡಿರ್ತಾರೆ ಅಲ್ವಾ, ಅದು ನಿಮ್ಮ ಕೈಯಲ್ಲಿರುತ್ತೆ. ಓಕೆನಾ, ಅಷ್ಟು ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು. ಇವತ್ತು ನಾವು ಮಾಡ್ಯೂಲ್ 2 ಅಲ್ಲಿ ಡಿಸೆಂಬರ್ ಜಾನ್ದು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಮಾಡ್ಯೂಲಲ್ಲಿ ಈ ಒಂದು ಮಾಡ್ಯೂಲಲ್ಲಿ 6 ಕ್ವೆಶನ್ ಅಂತ ಇರುತ್ತೆ ಅಲ್ವಾ. ಸೊ ಆ ಒಂದು 6 ಕ್ವೆಶನ್ ಕಂಪ್ಲೀಟ್ ಆಗಿ ನಾವು ನೋಡೋಣ. ಆಮೇಲೆ ಬೇಕಾದ್ರೆ ನಾವು ನೆಕ್ಸ್ಟ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ. ಓಕೆನಾ. ಈ ಕ್ವೆಶನ್ ಪೇಪರಲ್ಲಿರೋ ಅಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಕಂಪ್ಲೀಟ್ ಐಡಿಯಾ ಇರುತ್ತೆ ನಾನು ಏನು ಬರಿಬೇಕು ಅಂತ. ಸೊ ಅದರಿಂದ ನಾವು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಓಕೆನಾ. ಸೊ ಬನ್ನಿ ಗೈಸ್, ನೋಡೋಣ. ನಾನು ಕಂಪ್ಲೀಟ್ ಕಾನ್ಸೆಪ್ಟ್ ಪ್ಲಸ್ ಕ್ವೆಶನ್ಗೆ ಆನ್ಸರ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಓಕೆ, ಡೋಂಟ್ ವರಿ. ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಬಂದು, ಇಫ್ ದ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಗಿವನ್ ಬೈ, ಈ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಗೆ ವ್ಯಾಲ್ಯೂಸ್ ಇದನ್ನು ಕೊಟ್ಟಿದ್ದಾರೆ, ವೈಗೆ ವ್ಯಾಲ್ಯೂಸ್ ಇಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡಿ ಮತ್ತು ಇದನ್ನು ಸಾಲ್ವ್ ಮಾಡಿ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನೋ ಟೇಬಲ್ನ ಫೈಂಡ್ ಔಟ್ ಮಾಡಿ ಆ ಟೇಬಲ್ ಮುಖಾಂತರ ಈ ಎರಡು ಸೊಲ್ಯೂಷನ್ನ ನಾವು ಕಂಡುಹಿಡಿಬೇಕು ಅಂತ ಕೊಟ್ಟಿರೋದು. ಸೊ ಬನ್ನಿ ನಾವು ನೋಡೋಣ. ಸೊ ಯಾವ ರೀತಿ ಇನ್ನೊಂದು ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಫಸ್ಟು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಇರೋದ್ರಿಂದ ಸೊ ಫಸ್ಟು ನಾನು ಎಕ್ಸ್ ಮತ್ತು ವೈ ಅಂತ ಹಾಕ್ಕೊಳ್ತೀನಿ. ಆಮೇಲೆ ಅವ್ರು ಕೊಟ್ಟಿರೋಂಥ ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಈ ಕಡೆ ಹಾಕ್ಕೊಳ್ತೀನಿ ಮತ್ತು ವೈ ವ್ಯಾಲ್ಯೂಸ್ ಎಲ್ಲ ಈ ಕಡೆ ಹಾಕ್ಕೊಳ್ತೀನಿ. ಓಕೆನಾ. ಎಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ, ಸೊ 0, 1, 2, 3 ಅಲ್ವಾ. ಮತ್ತು ವೈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ, 0, 1, 2. ಓಕೆನಾ. ಸೊ 0, 1, 2 ಇಷ್ಟು ಟೇಬಲ್ ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ, ಆ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಮೇಲೆ ಈ ಒಳಗಡೆ ಇರೋ ಎಲಿಮೆಂಟ್ಸಲ್ಲಿ ಏನು ಫಿಲ್ ಮಾಡ್ತೀರಾ ಈ ಒಂದು ಸೆಲ್ಲಲ್ಲಿ, ಅದು ಯಾವ ರೀತಿ ಫಿಲ್ ಮಾಡೋದು ಅಂದರೆ ಈ ಒಂದು ಕ್ವೆಶನಲ್ಲಿ ಕೊಟ್ಟಿರೋ ಅಂಥ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಫಿಲ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಫಸ್ಟಿಗೆ ಈ ಏನಂತ ಕೊಟ್ಟಿರೋದು, ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 1/30 ಇಂಟು ಎಕ್ಸ್ ಪ್ಲಸ್ ವೈ ಅಲ್ವಾ. ಸೊ ಫಸ್ಟಿಗೆ ನಾನು ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0 ಇದೆ. ಸೊ ಏನಂತ ಹಾಕ್ಕೊಳ್ತೀನಿ, 0, 0. ಸೊ 1/30 ಇಂಟು ಎಕ್ಸ್ ವ್ಯಾಲ್ಯೂ ಏನು 0, ವೈ ವ್ಯಾಲ್ಯೂ ಏನು 0, ಏನು ಬರುತ್ತೆ 0/30. 0/30 ಈಸ್ ನಥಿಂಗ್ 0 ಅಲ್ವಾ. ಸೊ ಇವಾಗ 0 ಮತ್ತು 1. ಸೊ ಎಕ್ಸ್ ವ್ಯಾಲ್ಯೂ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಏನು ಬರುತ್ತೆ, ಸೊ 0 ಪ್ಲಸ್ ವೈ ವ್ಯಾಲ್ಯೂ ನಾನು 1ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 1. ಸೊ 1/30. ಸೊ 1/30. ನೆಕ್ಸ್ಟು ಇವಾಗ ನಾನು ಎಕ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ, 2 ಹಾಕ್ಕೊಳ್ತೀನಿ ವೈ ವ್ಯಾಲ್ಯೂ. ಸೊ ದಟ್ ಈಸ್ ನಥಿಂಗ್ ಬಟ್ 0 ಪ್ಲಸ್ 2 ಇಸ್ ನಥಿಂಗ್ ಬಟ್ 2/30. ಸೊ 2/30 ಅದೇ ಥರ. ಇವಾಗ ಎಕ್ಸ್ ಮತ್ತು ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 0. ಸೊ ಇವಾಗ ನಾನು ಇಲ್ಲಿಗೆ ಹಾಕ್ಕೊಂಡಾಗ ಏನಾಗುತ್ತೆ, 1 + 0/30 1/30 ಬರುತ್ತೆ. ಸೊ ಅದೇ ಥರ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 1, 1 + 1 2, ಆಮೇಲೆ ಕೆಳಗಡೆ ಏನಿದೆ 30. ಸೊ ನೆಕ್ಸ್ಟು 1 ಮತ್ತು 2 ಅಲ್ವಾ, 1 + 2 ಇಸ್ 3, 3/30. ಅರ್ಥ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಸೊ ಎಫ್ ಆಫ್ ಇವಾಗ ಎಕ್ಸ್ ವ್ಯಾಲ್ಯೂ ಬಂದು 2, ವೈ ವ್ಯಾಲ್ಯೂ ಬಂದು 0. ಸೊ 2 + 0 ಇಸ್ 2/30. ನೆಕ್ಸ್ಟ್ 2 + 1 ಇಸ್ 3/30. 2 + 2 ಇಸ್ 4/30. ನೆಕ್ಸ್ಟ್ 3. ಸೊ ಎಕ್ಸ್ ವ್ಯಾಲ್ಯೂ ಬಂದು 3, ವೈ ವ್ಯಾಲ್ಯೂ ಬಂದು 0. ಸೊ 3 + 0 ಇಸ್ 3/30. ನೆಕ್ಸ್ಟ್ 3 + 1 4/30. 3 + 2 4, 5/30. ಟೇಬಲ್ ಕನ್ಸ್ಟ್ರಕ್ಷನ್ ಅರ್ಥ ಆಯ್ತಲ್ವಾ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಇವಾಗ ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ಸೊ ಇವಾಗ ನಾನು ಫಸ್ಟ್ ಏನು ಕಂಡುಹಿಡಿಬೇಕು, ಫಸ್ಟ್ ಸಬ್ ಕ್ವೆಶನ್ ಬಂದು ಪಿ ಆಫ್ ಎಕ್ಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 1. ಎಕ್ಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಎಕ್ಸ್ ವ್ಯಾಲ್ಯೂಸ್ ಏನು, ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂಸ್ ಬರ್ಕೊಂಬಿಡೋಣ. 0, 1, 2, 3 ಇದು ನಮಗೆ ಕ್ವೆಶನಲ್ಲಿ ಕೊಟ್ಟಿರುವಂಥ ಎಕ್ಸ್ ವ್ಯಾಲ್ಯೂಸ್ ಏನು, 0, 1, 2, 3. ಇದರಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಎಕ್ಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ ಈ ಅಷ್ಟು ಎಲಿಮೆಂಟ್ಸು 2 ಮತ್ತು 2ಕ್ಕಿಂತ ಕಡಿಮೆ ಇರೋ ಎಲಿಮೆಂಟ್ಸ್ ಅಂದರೆ 1 ಮತ್ತು 0 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂಸು ಈ ಪರ್ಟಿಕ್ಯುಲರ್ ಕ್ವೆಶನ್ಗೆ ನಾವು ಎಕ್ಸ್ ವ್ಯಾಲ್ಯೂಸ್ ಏನಂತ ತೊಗೊಳ್ಬೋದು, 0, 1, 2. ಮತ್ತು ವೈ ವ್ಯಾಲ್ಯೂಸ್ ಅವರೇ ಹೇಳಿದ್ದಾರೆ 1 ಮಾತ್ರ ತಗೊಳ್ಬೇಕು ಅಂತ. ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಇವಾಗ ನಾವೇನು ಮಾಡಬೇಕು, ಸೊ ಇವಾಗ ಎಕ್ಸ್ ವ್ಯಾಲ್ಯೂಸ್ ಬಂದು 0, 1, 2 ಅಲ್ವಾ. ಫಸ್ಟ್ ಇಲ್ಲಿ 0 ಹಾಕ್ಕೊಳ್ಳಿ, ಆಮೇಲೆ ನೆಕ್ಸ್ಟು ಪ್ಲಸ್ ಹಾಕ್ಕೊಳ್ಳಿ. ಸೊ ಪಿ ಆಫ್ ಇಲ್ಲಿ 1 ಹಾಕ್ಕೊಳ್ಳಿ, ಪ್ಲಸ್
ಪಿ ಆಫ್ 2. ಸೊ ಫಸ್ಟ್ ನಾನು ಎಕ್ಸ್ ವ್ಯಾಲ್ಯೂಸ್ನ ಫಿಲ್ ಮಾಡ್ಕೊಂಡ್ಬಿಟ್ಟೆ. ಸೊ ವೈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಅವರು, ವೈ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. ಸೊ 1 ಮಾತ್ರ ತೊಗೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾನು 1 1 1 ಅಂತ ಹಾಕ್ಕೊಳ್ತೀನಿ. ಸೊ ಪಿ ಆಫ್ 0 ಇವಾಗ ಪಿ ಆಫ್ 0 1 ಅಂತ ಅಂದರೆ ಇದು ವ್ಯಾಲ್ಯೂ ಎಲ್ಲಿಂದ ತೊಗೊಳ್ತೀರಾ, ಈ ಒಂದು ಟೇಬಲಿಂದ ತೊಗೊಳ್ಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ 0 ಮತ್ತು ವೈ ವ್ಯಾಲ್ಯೂ 1 ಇದೆ. ಸೊ ಎಕ್ಸ್ ವ್ಯಾಲ್ಯೂ 0 ನೋಡಬೇಕು, ವೈ ವ್ಯಾಲ್ಯೂಯಲ್ಲಿ 1 ನೋಡಬೇಕು. ಏನು 1/30. ಸೊ 1/30. ಓಕೆ, ಪ್ಲಸ್ ನೆಕ್ಸ್ಟು 1 1 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂಯಲ್ಲಿ 1 ಇರಬೇಕು, ವೈ ವ್ಯಾಲ್ಯೂನು ಕೂಡ 1. ಸೊ 2/30. ನೆಕ್ಸ್ಟ್ ಪಿ ಆಫ್ 2, 1 2 ಮತ್ತು 1 3/30. ಸೊ 3/30. ಓಕೆ, ಕ್ಯಾಲ್ಸಿಯಲ್ಲಿ ಮಾಡಿದಾಗ ನನಗೆ 1 ವೆಯ್ಟ್ ಮೋಡ್ ಸೆಟ್ ಆಫ್ 1. ಸೊ ಯಾವುದೇ ಆಗಲಿ ಇವಾಗ ನಿಮ್ಮ ಕ್ಯಾಲ್ಸಿ ವರ್ಕ್ ಮಾಡೋಕ್ಕಿಂತ ಮುಂಚೆ ನೀವು ಮೋಡ್ ಸೆಟಪ್ಗೆ ಹೋಗಿ 1 ಅಂತ ಒತ್ತಿ. ಓಕೆನಾ, ದಟ್ ಈಸ್ ದ ಡಿಫಾಲ್ಟ್ 1. ಓಕೆ, ನೆಕ್ಸ್ಟ್ ಸೊ 1/30 ಪ್ಲಸ್ ನೆಕ್ಸ್ಟ್ 2/30 ಪ್ಲಸ್ ನೆಕ್ಸ್ಟ್ ಒನ್ ಇಸ್ 3/30. ಆನ್ಸರ್ ಏನು 1/5 ಅಷ್ಟೇ. ಇದರದ್ದು ವ್ಯಾಲ್ಯೂ ಏನು ಬಂತು 1/5. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸಬ್ ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ವೈ. ಸೊ ಎಕ್ಸ್ ಗ್ರೇಟರ್ ದ್ಯಾನ್ ವೈ ಅಂದರೆ ಎಕ್ಸ್ ವ್ಯಾಲ್ಯೂ ನಾವು ತೊಗೊಳ್ಳೋಂಥ ಎಕ್ಸ್ ವ್ಯಾಲ್ಯೂ ವೈಕಿನ ಗ್ರೇಟರ್ ಇರಬೇಕು ಅಂತ ಹೇಳ್ತಿದೆ. ಓಕೆನಾ, ಸೊ ಎಕ್ಸ್ ಇಸ್ ಈಕ್ವಲ್ ಟು 0 1 2 3. ಸೊ ವೈ ಏನು ಕೊಟ್ಟಿದ್ದಾರೆ ನಮಗೆ 0 1 2 ಕ್ವೆಶನಲ್ಲಿ ಕೊಟ್ಟಿರೋವಂಥದ್ದು. ಸೊ ಇವಾಗ ನಾನು 0 ಅಂತ ತೊಗೊಂಡ್ರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0ನಾ, ಸಾರಿ 0 ಇಸ್ ಗ್ರೇಟರ್ ದ್ಯಾನ್ 0ನಾ, ಇಲ್ಲ ಅಲ್ವಾ? ಸೊ ಇವಾಗ ನಾನು ಈ 0 0 ಕಾಂಬಿನೇಷನ್ನು ತೊಗೊಳ್ಳೋದಕ್ಕಾಗಲ್ಲ. ಸೊ 0 1 ನೋಡಿ, ಸೊ 0 1 ಕಾಂಬಿನೇಷನ್ ತೊಗೊಳ್ಳೋದಕ್ಕಾಗಲ್ಲ. ಓಕೆ, 0 2 ಕಾಂಬಿನೇಷನು ತೊಗೊಳ್ಳೋದಕ್ಕಾಗಲ್ಲ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ಇರಬೇಕು. ಸೊ 0 ನಾವು ತೊಗೊಳ್ಳೋದಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ 1ಗೆ, ಸೊ 1 ಈಸ್ ಗ್ರೇಟರ್ ದ್ಯಾನ್ 0ನಾ, ಹೌದು. ಸೊ ನಾನು 1 0 ತೊಗೊಳ್ಬೋದು. 1 ಈಸ್ ಗ್ರೇಟರ್ ದ್ಯಾನ್ 1ನಾ, ನೋ. ಸೊ ಆ ಕಾಂಬಿನೇಷನ್ ತೊಗೊಳ್ಳೋದಕ್ಕಾಗಲ್ಲ. ನೆಕ್ಸ್ಟ್ ಸೊ ಇವಾಗ 2 ಅಂತ ತೊಗೊತೀನಿ. ಇವಾಗ 2 ಗ್ರೇಟರ್ ದ್ಯಾನ್ 0ನಾ, ಹೌದು. ಸೊ ನಾನು 2 0 ಅಂತ ತೊಗೊಳ್ತೀನಿ. ನೆಕ್ಸ್ಟ್ 2 ಇಸ್ ಗ್ರೇಟರ್ ದ್ಯಾನ್ 1ನಾ, ಹೌದು. ನಾನು ಆ ಕಾಂಬಿನೇಷನು ಕೂಡ ತೊಗೊಳ್ತೀನಿ. 2 ಇಸ್ ಗ್ರೇಟರ್ ದ್ಯಾನ್ 2ನಾ, ಆ ಕಾಂಬಿನೇಷನ್ ತೊಗೊಳ್ಳೋದಕ್ಕಾಗಲ್ಲ, ಯಾಕಂದರೆ ಅದು ಸ್ಯಾಟಿಸ್ಫೈ ಆಗೋದಿಲ್ಲ. ನೆಕ್ಸ್ಟ್ 3. ಸೊ 3 ಈಸ್ ಗ್ರೇಟರ್ ದ್ಯಾನ್ 0ನಾ, ಹೌದು. ನಾನು ಆ ಕಾಂಬಿನೇಷನ್ ತೊಗೊಳ್ಬೋದು. 3 ಈಸ್ ಗ್ರೇಟರ್ ದ್ಯಾನ್ 1ನಾ, ಅದನ್ನು ತೊಗೊಳ್ಬೋದು. 3 ಈಸ್ ಗ್ರೇಟರ್ ದ್ಯಾನ್ 2ನಾ, ಅದನ್ನು ತೊಗೊಳ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇವಾಗ ಪಿ ಆಫ್ 1 0 ಇದಕ್ಕೆ ವ್ಯಾಲ್ಯೂ ಏನು, ಪಿ ಆಫ್ 1. ಸೊ 1 ಮತ್ತು 0 ಏನು 1/30 ಮತ್ತು 2 ಮತ್ತು 0. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ ಬಂದು 0. ಸೊ 2/30. ಸೊ ನೆಕ್ಸ್ಟು ಅದೇ ಥರ ಇವಾಗ 2 1 ಅಂತ ತೊಗೊಂಡ್ರೆ 2 ಮತ್ತು 1. ಸೊ ಏನು ಬರುತ್ತೆ, ಸೊ 3/30. ನೆಕ್ಸ್ಟ್ ಪಿ ಆಫ್ 3 0 3 ಮತ್ತು 0 ಅಂತ ತೊಗೊಂಡ್ರೆ 3/30. ಅದೇ ಥರ 3 1 ಅಂತ ತೊಗೊಂಡ್ರೆ 4/30. 3 2 ಅಂತ ತೊಗೊಂಡ್ರೆ 5/30. ಸೊ ಇಷ್ಟನ್ನು ಕಂಪ್ಲೀಟಾಗಿ ನಾವು ಸಮ್ ಮಾಡಿ ನೋಡಿದಾಗ ಏನು ಬರುತ್ತೆ ನೋಡೋಣ. ಸೊ 1/30, ನೆಕ್ಸ್ಟ್ 2/30, ನೆಕ್ಸ್ಟ್ 3/30, ನೆಕ್ಸ್ಟ್ 3/30 ಪ್ಲಸ್ ನೆಕ್ಸ್ಟ್ 4/30, ನೆಕ್ಸ್ಟ್ 5/30. ಎಷ್ಟು ಬಂತು ನಮಗೆ 3/5. ಸೊ ಇದು ಕಂಪ್ಲೀಟ್ ಆನ್ಸರ್. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ ನಮಗೆ ಏನು ಆನ್ಸರ್ ಬಂತು 3/5. ಸೊ ಇದು ಬಂದು ಕಂಪ್ಲೀಟ್ ಆನ್ಸರ್. ಓಕೆನಾ, ಇಷ್ಟಕ್ಕೆ ಫಸ್ಟ್ ಏನು ಕಂಡುಹಿಡಬೇಕು, ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಿತೀರಾ, ಈ ಒಂದು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಮುಖಾಂತರ ಕಂಡುಹಿಡಿತೀರಾ, ಆ ಒಂದು ಟೇಬಲ್ ಮುಖಾಂತರ ನಾವು ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಕ್ಲಿಯರ್ ಅಬೌಟ್ ದಿಸ್? ಸೊ ನಿಮಗೆ ಫಸ್ಟ್ ಕ್ವೆಶನು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಸೆಕೆಂಡ್ ಕ್ವೆಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಫೈಂಡ್ ಯುನಿಕ್ ಫಿಕ್ಸ್ಡ್ ಪ್ರಾಬಬಿಲಿಟಿ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೊಡ್ತಾರೆ ಅವರು. ಆ ಕ್ವೆಶನಲ್ಲಿ ನಾವು ಯುನಿಕ್ ಫಿಕ್ಸ್ಡ್ ಪ್ರಾಬಬಿಲಿಟಿ ವೆಕ್ಟರ್ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಿತೀರಾ, ಫಸ್ಟಿಗೆ ನೀವು ಸ್ಟೇಟ್ಮೆಂಟ್ ಏನು ಬರೀಬೇಕು ಅಂದರೆ ಈ ಒಂದು ಕ್ವೆಶನಿಗೆ, ಸೊ ವಿ ಹ್ಯಾವ್ ಟು ಫೈಂಡ್ ವಿ ಆಫ್ ಎಕ್ಸ್ ವೈ. ವಿ ಆಫ್ ಎಕ್ಸ್ ವೈ ಅಂದರೆ ಏನು, ಇದು ಬಂದು ಯುನಿಕ್ ಫಿಕ್ಸ್ಡ್ ಪ್ರಾಬಬಿಲಿಟಿ ವೆಕ್ಟರ್. ನಾವು ಇದನ್ನೇ ಕಂಡುಹಿಡಿಬೇಕಾಗಿರೋದು.
ಎಕ್ಸ್ ಕಾಮ ವೈ ಕಾಮ ಝೆಡ್. ಓಕೆನಾ. ಸೊ ನಮಗೆ ಆಲ್ರೆಡಿ ಜನರಲ್ ಫಾರ್ಮುಲಾ ಗೊತ್ತು, ಏನಂತ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 1. ಸೊ ಇದು ಬಂದು ಜನರಲ್ ಫಾರ್ಮುಲಾ. ಸೊ ಇದರಲ್ಲಿ ನಾವು ಯಾವ ರೀತಿ ಬೇಕಾದರೂ ನಾವು ಆಲ್ಟರ್ನೇಟ್ ಮಾಡ್ಕೊಬೋದು. ಇವಾಗ ನಮಗೆ ಝೆಡ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಮೈನಸ್ ವೈ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಝೆಡ್ನ ಕಂಡು ಹಿಡ್ಕೊಬೋದು. ಅದೇ ಥರ ಎಕ್ಸು ವೈ ಇದೇ ಥರ ಕಂಡು ಹಿಡ್ಕೊಳ್ಬೋದು. ಅದಾದಮೇಲೆ ಇವಾಗ ನಿಮಗೆ ಇದನ್ನು ಫೈಂಡ್ ಔಟ್ ಮಾಡಬೇಕಂತ ಗೊತ್ತಾಯಿತು. ಜನರಲ್ ಫಾರ್ಮ್ ಏನಿರುತ್ತೆ ಅಂತ ನಿಮಗೆ ಗೊತ್ತಾಯಿತು. ಲೈಕ್ ಇದು ಜನರಲೈಸ್ ಸೊಲ್ಯೂಷನ್ ಅಂತ. ಓಕೆ. ಸೊ ಇವಾಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ಸೊ ಇವಾಗ ವಿ ಎ ಇಸ್ ಈಕ್ವಲ್ ಟು ವಿ, ಇದನ್ನು ಯೂಸ್ ಮಾಡಿಕೊಂಡು ನಾವು ಯೂನಿಕ್ ಫಿಕ್ಸ್ಡ್ ಪ್ರಾಬಬಿಲಿಟಿ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ವಿ ಅಂತ ಅಂದರೆ ಇದು ಎಕ್ಸ್ ವೈ ಝೆಡ್. ಸೊ ಎಕ್ಸ್ ವೈ ಝೆಡ್. ಸೊ ಎ ಅಂತ ಅಂದರೆ ಕ್ವೆಶನಲ್ಲಿ ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಅದಾದಮೇಲೆ ವಿ ಜಾಗದಲ್ಲಿ ಮತ್ತು ಎಕ್ಸ್ ವೈ ಝೆಡ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇಷ್ಟು ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು ಮಾಮೂಲಿ ಯಾವ ರೀತಿ ಒಂದು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೆಂಗೆ ಮಾಡ್ತೀವಿ? ಸೊ ಎಕ್ಸ್ ಇಂಟು 0 ಪ್ಲಸ್ ವೈ ಇಂಟು 1/6 ಪ್ಲಸ್ 0 ಇಂಟು ಝೆಡ್ ಅಂತ. ಸೊ ಅದೇ ರೀತಿ ಸೊ ಮಲ್ಟಿಪ್ಲೈ ಮಾಡ್ಕೊತ ಹೋಗೋಣ. ಸೊ ಎಕ್ಸ್ ಇಂಟು 0, ಸೊ ಏನು ಬರಬೇಕು 0 ಪ್ಲಸ್ ವೈ ಇಂಟು 1/6. ವೈ ಇಂಟು 1/6 ಅಂತ ಅಂದರೆ ಸೊ y/6 ಅಲ್ವಾ. ಸೊ ಝೆಡ್ ಇಂಟು 0 ಬಂದು 0. ಕ್ಲಿಯರ್. ಸೊ ನೆಕ್ಸ್ಟ್ ಈ ಒಂದು ರೋಗೆ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. ಎಕ್ಸ್ ಇಂಟು 1 ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಇಂಟು 1/2, ದಟ್ ಇಸ್ ನಥಿಂಗ್ ಬಟ್ 1 ವೈ ಡಿವೈಡೆಡ್ ಬೈ 2, ಮತ್ತು ಝೆಡ್ ಇಂಟು 2 ಡಿವೈಡೆಡ್ ಬೈ 3, 2 ಇಂಟು ಝೆಡ್ ಡಿವೈಡೆಡ್ ಬೈ 3. ಅರ್ಥ ಆಯ್ತಲ್ವಾ? ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ? ಸೊ ಇವಾಗ ಈ ಒಂದು ರೋನ ನಾವು ಈ ಒಂದು ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ಎಕ್ಸ್ ಇಂಟು 0 ಪ್ಲಸ್ ವೈ ಇಂಟು 1 ಡಿವೈಡೆಡ್ ಬೈ 3 y/3 ಪ್ಲಸ್ ಝೆಡ್ ಇಂಟು 1/3 ಇಸ್ ಝೆಡ್ ಡಿವೈಡೆಡ್ ಬೈ 3. ಅರ್ಥ ಆಯ್ತಲ್ವಾ? ಸೊ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಕಾಮ ಝೆಡ್. ಓಕೆ, ದಟ್ಸ್ ಇಟ್. ಸೊ ಇವಾಗ ನಾನು ಏನು ಮಾಡ್ಕೋಬೇಕು, ಇವಾಗ ನೋಡಿ. ಸೊ ಇಲ್ಲೂ 3 ಎಲಿಮೆಂಟ್ಸ್ ಇದೆ, ಇಲ್ಲೂ 3 ಎಲಿಮೆಂಟ್ಸ್ ಇದೆ. ಸೊ ಈಕ್ವೇಟ್ ಮಾಡ್ಕೊಳ್ತೀನಿ ನಾನು. ಸೊ ವೈ ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು ಎಕ್ಸ್. ಸೊ 0 ಪ್ಲಸ್ ವೈ ಡಿವೈಡೆಡ್ ಬೈ 6 ಪ್ಲಸ್ 0 ಈಸ್ ಈಕ್ವಲ್ ಟು ಈ ಒಂದು ಎಲಿಮೆಂಟು ಈಸ್ ಈಕ್ವಲ್ ಟು ಈ ಒಂದು ಎಲಿಮೆಂಟು, ಈ ಎಲಿಮೆಂಟ್ ಈಸ್ ಈಕ್ವಲ್ ಟು ಝೆಡ್ ಎಲಿಮೆಂಟು. ಅಷ್ಟೇ. ಇದನ್ನು ನಾನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಈಕ್ವೇಷನ್, ಸೊ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಪ್ಲಸ್ 2 ಝೆಡ್ ಡಿವೈಡೆಡ್ ಬೈ 3, ಇದನ್ನು ನಾನು ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ, ಈಕ್ವಲ್ ಟು ವೈ. ಮತ್ತು ಇದನ್ನು ಸೊ ವೈ ಡಿವೈಡೆಡ್ ಬೈ 3 ಪ್ಲಸ್ ಝೆಡ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಝೆಡ್, ಇದನ್ನು ನಾನು ಈಕ್ವೇಷನ್ 3 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದಾದಮೇಲೆ ಇದನ್ನು ನಾನು ಒಂದು ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಸಿ ಹಿಯರ್. ಸೊ ವೈ ಈಸ್ ಈಕ್ವಲ್ ಟು ನಾನು ಈ ಒಂದು ಎಕ್ಸ್ನ 6ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 6x ಬರುತ್ತಾ, ಅಷ್ಟೇ. ಸೊ ಇದನ್ನು ಈಕ್ವೇಷನ್ 1. ಸೊ ಇದನ್ನು ನಾನು ಕೂಡ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಸೊ ಎಲ್ ಸಿ ಎಮ್ ತೊಗೊಂಡಾಗ 2 3s are 6. ಸೊ ಈ ಒಂದು 6ನ ನಾನು ಇಲ್ಲಿ ಓಕೆ, ಐ ವಿಲ್ ಗೋ ಲೈಕ್ ದಿಸ್ ಓನ್ಲಿ. ಸೊ 6, ಸೊ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಕೊಂಡಾಗ 6x ಪ್ಲಸ್ ಸೊ ಇಂಟು 6 2 3s are 6. ಸೊ 3y ಪ್ಲಸ್ ಸೊ 4z ಈಸ್ ಈಕ್ವಲ್ ಟು ವೈ. ಜಸ್ಟ್ ಎಲ್ ಸಿ ಎಮ್ ತೊಗೊಳ್ತಿದ್ದೀನಿ ಗೈಸ್. ನಿಮಗೆ ಗೊತ್ತಲ್ವ ಯಾವ ರೀತಿ ಎಲ್ ಸಿ ಎಮ್ ಮಾಡೋದಂತ. ನಾನು ಈ ರೀತಿ ಮಾಡ್ತಿದ್ದೀನಿ. ಸೊ ಯು ನೋ ಹೌ ಟು ಡೂ ಎಲ್ ಸಿ ಎಮ್ ಅಂತ. ಸೊ ಅಷ್ಟೇ. ಸೊ ಇಲ್ಲೇನು ಬರುತ್ತೆ ನನಗೆ 6x ಪ್ಲಸ್ 3y ಪ್ಲಸ್ 4z ಇಸ್ ಈಕ್ವಲ್ ಟು 6y. ಓಕೆ. ಸೊ ನಾನು ಇದೆಲ್ಲ ಈ ಒಂದು 3yನ ನಾನು ಇಲ್ಲಿಗೆ ಹಾಕ್ಕೋತೀನಿ. ಸೊ ಅವಾಗ ಏನಾಗುತ್ತೆ 6x ಪ್ಲಸ್ 4z ಇಸ್ ಈಕ್ವಲ್ ಟು 6y ಮೈನಸ್ 3y. ಸೊ 6x ಪ್ಲಸ್ 4z ಇಸ್ ಈಕ್ವಲ್ ಟು 3y. ಸೊ ವಾಪಸ್ ನಾನು ಇಲ್ಲಿಗೆ ಹಾಕ್ಕೊಳ್ತೀನಿ. ಸೊ 6x ಮೈನಸ್ 3y ಪ್ಲಸ್ 4z ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಈ ಒಂದು ಈಕ್ವೇಷನ್ನ ನಾನು ಈ ರೀತಿ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ. ನೆಕ್ಸ್ಟ್ ಇದು ಬಂದು ಈಕ್ವೇಷನ್ 2 ಅಲ್ವಾ. ಈಕ್ವೇಷನ್ 3ಯಲ್ಲಿ ನಾನು ಇದೇ ರೀತಿ ಎಲ್ ಸಿ ಎಮ್ನ ತೊಗೊಳ್ತೀನಿ. ಸೊ ಎಲ್ ಸಿ ಎಮ್ ತೊಗೊಂಡಾಗ ಸೊ ವೈ ಪ್ಲಸ್ ಝೆಡ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಝೆಡ್. ಸೊ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 3z. ಸೊ ವೈ ಇಸ್ ಈಕ್ವಲ್ ಟು 3z ಮೈನಸ್ ಝೆಡ್. ಸೊ ವೈ ಈಸ್ ಈಕ್ವಲ್ ಟು 2z. ಸೊ y ಮೈನಸ್ 2z ಇಸ್ ಈಕ್ವಲ್ ಟು 0. ಸೊ ಇದೇನು ಬಂತು, ಇದು ಈಕ್ವೇಷನ್ ನಂಬರ್ 3. ಸೊ ಈಕ್ವೇಷನ್ ನಂಬರ್ 3. ಸೊ ಇವಾಗ ನಾನು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು ಯಾವುದು ಯೂನಿಕ್ಸ್ ಪ್ರಾಬಬಿಲಿಟಿ ವೆಕ್ಟರಲ್ಲಿ. ಸೊ ಯಾವ ರೀತಿ ಕಂಡುಹಿಡಿಯೋದು? ಸೊ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಏನು ಗೊತ್ತು ನಮಗೆ? ವಿ ನೋ ದ್ಯಾಟ್
ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 1 ಅಂತ ನಮ್ಗೆ ಆಲ್ರೆಡಿ ಗೊತ್ತು. ನಾನೇನು ಮಾಡ್ತೀನಿ, ಝೆಡ್ ವ್ಯಾಲ್ಯೂನ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ, 1 ಮೈನಸ್, ಸೊ ಈ ವೈನೂ ಇಲ್ಲಿಗೆ ಹಾಕ್ಕೊಳ್ತೀನಿ, ಈ ಎಕ್ಸ್ನೂ ಇಲ್ಲಿಗೆ ಹಾಕ್ಕೊಳ್ತೀನಿ. ಸೊ ವಾಟ್ ಐ ಗೆಟ್, ಸೊ 1 ಮೈನಸ್ ವೈ ಮೈನಸ್ ಏನಂತ್ಯ ಎಕ್ಸ್, ಹಿಂಗೆ ಬರಿಬೋದಾ? ಸೊ ಈ ಥರನೂ ಬರಿಬೋದು. ಹೆಂಗೆ 1 ಮೈನಸ್ ಎಕ್ಸ್ ಮೈನಸ್ ವೈ ಅಂತಲೂ ಕೂಡ ಬರ್ಕೊಳ್ಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ 1 ಮೈನಸ್ ಎಕ್ಸ್. ಸೊ ಝೆಡ್ ಇವಾಗ ವೈ ವ್ಯಾಲ್ಯೂ ನಮಗೆ ಈಕ್ವೇಷನ್ 1ಇಂದ ಏನಿದೆ, 6x ಇದೆ. ಸೊ ಅದನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ 6x. ಸೊ ಏನು ಬರುತ್ತೆ, 1 ಮೈನಸ್ ನನಗೆ 7x ಬರುತ್ತೆ. ಅರ್ಥ ಆಯಿತಾ? ಸೊ ಇದು ಬಂದುಬಿಟ್ಟು ಝೆಡ್ ವ್ಯಾಲ್ಯೂ. ಸೊ ಇನ್ನೂ ವ್ಯಾಲ್ಯೂ ಕಂಡು ಹಿಡ್ದಿಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ದಾದ್ಮೇಲೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಝೆಡ್ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ನಾನು ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡು ಹಿಡ್ಕೊಳ್ತೀನಿ ಅಂದರೆ ಈ ಒಂದು ಈ ಒಂದು ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಮತ್ತು ಈ ಒಂದು ಈಕ್ವೇಷನ್ ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಂಡು ನಾನು ಕಂಡು ಹಿಡ್ಕೊಳ್ತೀನಿ. ಸೊ ಓಕೆನಾ, ಸೆಕೆಂಡ್ ಈಕ್ವೇಷನ್ ಫ್ರಮ್ ದ ಈಕ್ವೇಷನ್ ಟು 6x minus 3y plus 4z is equal to 0. ಸೊ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಗೆ ಇಟ್ಕೊಳ್ತೀನಿ, ವೈ ಜಾಗದಲ್ಲಿ ನಾನು ಏನು ಹಾಕ್ಕೊಳ್ತೀನಿ, ಈಕ್ವೇಷನ್ 1ಇಂದ ನನಗೆ 6x ಇದೆ. ಸೊ ನಾನೇನು ಮಾಡ್ತೀನಿ, ವೈ ಜಾಗದಲ್ಲಿ ನಾನು 6xನ ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಝೆಡ್ನ ಫೈಂಡ್ ಔಟ್ ಮಾಡಿದೆ. ಸೊ ಏನಂದರೆ 1 ಮೈನಸ್ 7x. ಸೊ ಯಾಕೆ ಈ ಥರ ಮಾಡ್ಕೊಂಡಿದ್ದು ಅಂದರೆ, ಸೊ ಈಕ್ವೇಷನಲ್ಲಿ ಎಲ್ಲ ಒಂದೇ ಟರ್ಮ್ಸ್ ಜೊತೆ ಇದ್ದಾಗ, ಒಂದೇ ಟರ್ಮ್ಸ್ ರಿಲೇಟೆಡ್ ಇದ್ದಾಗ ಆರಾಮಾಗಿ ನಾವು ಮಲ್ಟಿಪ್ಲಿಕೇಶನ್ ಆಗಲಿ ಅಡಿಷನ್ ಆಗಲಿ ಏನಾದರೂ ಆಗಲಿ ಆರಾಮಾಗಿ ಮಾಡ್ಕೊಳ್ಬೋದು. ಅದರಿಂದ ಆಲ್ಮೋಸ್ಟ್ ನಾವು ಈ ಥರ ಕಂಡುಹಿಡಿಯೋದಕ್ಕೆ ಒಂದೇ ಟರ್ಮ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೊಳ್ತೀವಿ. ಓಕೆನಾ, ಆ ಥರ ಕನ್ವರ್ಟ್ ಮಾಡ್ಕೊಳ್ತೀವಿ. ಓಕೆನಾ, ಸೊ ಇವಾಗ ಏನಾಗುತ್ತೆ, 6 1 2 6 3 18x ಪ್ಲಸ್, ಸೊ ಇಲ್ಲಿ 4ನ ಮಲ್ಟಿಪ್ಲೈ ಮಾಡ್ತೀನಿ, 7 4 ಏನು 28x ಇಸ್ ಈಕ್ವಲ್ ಟು 0. ಓಕೆನಾ, ಸೊ ಇವಾಗ ನಾನು ಇದನ್ನು ಮಾಡಿಕೊಂಡಾಗ ನೋಡೋಣ. ಸೊ ಏನಾಗುತ್ತೆ ಅಂದರೆ 6 ಮೈನಸ್ 18 ಮೈನಸ್ 28 ಎಷ್ಟು ಬಂತು ನನಗೆ 40. ಸೊ ಮೈನಸ್ 40x ಮತ್ತು ಇಲ್ಲಿ ಏನು ಮಿಕ್ಕಿದೆ, ಇನ್ನು ಪ್ಲಸ್ 4 ಮಿಕ್ಕಿದೆ, ಇಸ್ ಈಕ್ವಲ್ ಟು 0. ಸೊ ಇವಾಗ ನಾನು ಏನು ಮಾಡ್ಕೊಳ್ಬೋದು, ಸೊ ಇದನ್ನು ನಾನು ಯಾವ ರೀತಿ ಬರ್ಕೊಳ್ಬೋದು, ಸೊ 4 ಇಸ್ ಈಕ್ವಲ್ ಟು 40x ಅಂತ ಬರ್ಕೊಳ್ಬೋದಾ? ಸೊ ಎಕ್ಸ್ ಏನಾಗುತ್ತೆ, 1s 10s, ಸೊ 1 ಡಿವೈಡೆಡ್ ಬೈ 10. ಎಕ್ಸ್ ವ್ಯಾಲ್ಯೂ 10 ಬಂತಾ? ಸೊ ಎಕ್ಸ್ ವ್ಯಾಲ್ಯೂ ಬಂದಮೇಲೆ ನನಗೆ ಏನನ್ನ ಕಂಡುಹಿಡ್ಕೊಳ್ಬೋದು, ಆರಾಮಾಗಿ ಝೆಡ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೋದಾ? ಹೆಂಗೆ ಕಂಡುಹಿಡಿತ್ಯಾ, 1 ಮೈನಸ್ 7. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು, 1 ಡಿವೈಡೆಡ್ ಬೈ 10 ಅಷ್ಟೇ. ಏನು ಬರುತ್ತೆ ಆನ್ಸರು, 1 ಮೈನಸ್ 7 ಇಂಟು 1 ಡಿವೈಡೆಡ್ ಬೈ 10. ಆನ್ಸರ್ ಏನು ಬರುತ್ತೆ, 3 ಡಿವೈಡೆಡ್ ಬೈ 10. ಸೊ ಝೆಡ್ ವ್ಯಾಲ್ಯೂ ಬಂದು 3/10. ಸೊ ಝೆಡ್ ವ್ಯಾಲ್ಯೂ ಬಂತು. ನನಗೆ ಇವಾಗ ವೈ ವ್ಯಾಲ್ಯೂ ಬೇಕು. ವೈ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡ್ಕೊಬೋದು, ನಮಗೆ ಈಕ್ವೇಷನ್ 1ಇಂದ ನಮಗೆ ವೈ ವ್ಯಾಲ್ಯೂ ಗೊತ್ತು, ಏನು, ವೈ ಈಸ್ ಈಕ್ವಲ್ ಟು 6x ಅಂತ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೊಬೋದು, 1 ಡಿವೈಡೆಡ್ ಬೈ 10 ಹಾಕ್ಕೊಳ್ಬೋದು. ಸೊ ನನಗೇನು ಬರುತ್ತೆ, 6 ಡಿವೈಡೆಡ್ ಬೈ 10 ಬರುತ್ತೆ. ಸೊ ಎಕ್ಸು ವೈ ವ್ಯಾಲ್ಯೂ ಮತ್ತು ಝೆಡ್ ವ್ಯಾಲ್ಯೂನು ಬಂತು. ಸೊ ದೇರ್ ಫೋರ್ ಅವರ್ ಯುನಿಕ್ಸ್ ಪ್ರಾಬಬಿಲಿಟಿ ವೆಕ್ಟರ್, ಸೊ ಏನಂತ ಬರಿಬೋದು, ಎಕ್ಸ್ ವ್ಯಾಲ್ಯೂ 1 ಡಿವೈಡೆಡ್ ಬೈ 10 ಮತ್ತು ವೈ ವ್ಯಾಲ್ಯೂ ಬಂದು 6 ಡಿವೈಡೆಡ್ ಬೈ 10, ಝೆಡ್ ವ್ಯಾಲ್ಯೂ ಬಂದು 3 ಡಿವೈಡೆಡ್ ಬೈ 10. ಹೆನ್ಸ್ ಅವರ್ ಯುನಿಕ್ಸ್ ಪ್ರಾಬಬಿಲಿಟಿ ವೆಕ್ಟರ್ ಫಾರ್ ಅ ಗಿವನ್ ಕ್ವೆಶನ್ ಇಸ್ ದಿಸ್ ಅಂತ ಕನ್ಕ್ಲೂಡ್ ಮಾಡಿಬಿಡಿ, ಅಷ್ಟೇ ಮುಗೀತು. ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಯುನಿಕ್ಸ್ ಪ್ರಾಬಬಿಲಿಟಿ ವೆಕ್ಟರ್ ಫಾರ್ ದ ಗಿವನ್ ಕ್ವೆಶನ್ ಆರ್ ದ ಗಿವನ್ ಮ್ಯಾಟ್ರಿಕ್ಸ್. ಕ್ಲಿಯರ್ ಅಬೌಟ್ ದಿಸ್? ಇಷ್ಟೇ ಗೈಸ್, ದಿಸ್ ಇಸ್ ಅಬೌಟ್ ಸೆಕೆಂಡ್ ಒನ್. ಅರ್ಥ ಆಯ್ತಲ್ವಾ? ಸೊ ನಾವು ನೆಕ್ಸ್ಟ್ ಥರ್ಡ್ ಕ್ವೆಶನ್ ನೋಡೋಣ. ಸೊ ಥರ್ಡ್ ಕ್ವೆಶನ್ನು ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಗೈಸ್, ಮಾರ್ಕೋ ಚೈನ್ ಅನ್ನೋ ಕಾನ್ಸೆಪ್ಟಿಂದ. ಓಕೆನಾ, ಸೊ ನಾವು ಇವಾಗ ಥರ್ಡ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ. ಸೊ ಇಲ್ಲಿ ಮಾರ್ಕೋ ಚೈನಲ್ಲಿ ಏನಂತ ಕ್ವೆಶನ್ ಕೊಟ್ಟಿದ್ದಾರೆ ಅಂದರೆ, 3 ಬಾಯ್ಸ್ ಇದ್ದಾರೆ, ABC ಅಂತ. ಸೊ ಇವ್ರೇನು ಮಾಡ್ತಿದ್ದಾರೆ ಅಂದರೆ ಆರ್ ಥ್ರೋಯಿಂಗ್ ಅ ಬಾಲ್ ಈಚ್ ಅದರ್, ಒಬ್ರಿಗೊಬ್ರು ಬಾಲ್ನ ಥ್ರೋ ಮಾಡ್ಕೊತಿದ್ದಾರೆ. ಆಮೇಲೆ ಇಲ್ಲಿ ಏನು ಮಾಡ್ತಾನೆ ಅಂದರೆ, ಎ ಅನ್ನೋ ವ್ಯಕ್ತಿ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ದ ಬಿ, ಅವನು ಯಾವಾಗಲೂ ಬಿಗೆ ಥ್ರೋ ಮಾಡ್ತಾನೆ. ಬಿ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ದ ಸಿ. ಆಮೇಲೆ ಸಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಈಸ್ ಆಲ್ವೇಸ್ ಜಸ್ಟ್ ಲೈಕ್ಲಿ ಥ್ರೋಯಿಂಗ್ ದ ಬಾಲ್ ಫಾರ್ ಎ ಆಸ್ ವೆಲ್ ಆಸ್ ಬಿ. ಓಕೆ, ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ನಾವು ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಯಾರಿಗೆ ಅಂದರೆ, ದಟ್ ದ ಸಿ ಹ್ಯಾಸ್ ಅ ಬಾಲ್ ಆಫ್ಟರ್ ದ 3 ಥ್ರೋಸ್ ಆದಮೇಲೆ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಅದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಅಕಸ್ಮಾತ್ ಇದು ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ, ಏನಂತ ಅಂದರೆ ಸಿನೇ ಸ್ಟಾರ್ಟ್ ಮಾಡೋದು ಗೇಮ್ನ ಅಂತ. ಸೊ ಇವಾಗ ನಾನು ಕಂಪ್ಲೀಟಾಗಿ ಫಸ್ಟು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಏನು ಗೊತ್ತಾ, ಇಲ್ಲಿ 3 ವ್ಯಕ್ತಿಗಳಿದ್ದಾರೆ.
ಯಾರು ಎ ಬಿ ಸಿ ಅಂತ. ಅದಾದಮೇಲೆ ಯಾರ್ಯಾರು ಇವಾಗ ಎ ಥ್ರೋ ಮಾಡ್ಕೊಳ್ಬೋದಾ, ಎ ಮತ್ತು ಬಿ ಥ್ರೋ ಮಾಡ್ತಾನೆ, ಎ ಮತ್ತು ಸಿ ಥ್ರೋ ಮಾಡ್ತಾನೆ. ಸೊ ಇದು ಆ್ಯಕ್ಚುಲಿ ರಫ್ ವರ್ಕ್, ಓಕೆನಾ. ಸೊ ಅದೇ ಥರ ಎ ಬಿ ಸಿ ಅಂತ ಬಿಗೆ ಬರ್ಕೊಳ್ಳಿ, ಇದೇ ಥರ ಎ ಬಿ ಸಿ ಅಂತ ಬರ್ಕೊಳ್ಳಿ. ಸೊ ಇವಾಗ ಏನಂದರೆ, ಸೊ ಫಸ್ಟಿಗೆ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅವರು, ಎ ಆಲ್ವೇಸ್ ಥ್ರೋಸ್ ಬಾಲ್ ಟು ದ ಬಿ. ಎ ಯಾವಾಗಲೂ ಬಿಗೆ ಮಾತ್ರ ಥ್ರೋ ಮಾಡ್ತಾನೆ. ಸೊ ಎ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ದ ಬಿ. ಸೊ ನಾನಿಲ್ಲಿ 1 ಅಂತ ಹಾಕ್ಕೊಳ್ತೀನಿ. ಸೊ ಮಿಕ್ಕಿದ್ದಕ್ಕೆ 0 ಅಂತ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಈಗ ಮೂರನ್ನು ಸಮಪ್ ಮಾಡಿದಾಗ ನನಗೆ 1 ಬರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಕಡೆ 0 ಹಾಕ್ಕೊಳ್ತೀನಿ, ಓಕೆನಾ. ನೆಕ್ಸ್ಟ್ ಕಂಡೀಷನ್ ಏನು, ಬಿ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ಸಿ. ಬಿ ಯಾವಾಗಲೂ ಸಿಗೆ ಮಾತ್ರ ಥ್ರೋ ಮಾಡ್ತಾನೆ. ಸೊ ಬಿ ಆಲ್ವೇಸ್ ಥ್ರೋಸ್ ಫಾರ್ ಸಿ. ಸೊ ಇನ್ನು ಮಿಕ್ಕಿದ್ದಕ್ಕೆ ನಾನು 0 ಅಂತ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಇವಾಗ ಸಿ ಕೊಟ್ಟಿದ್ದಾರಾ ಏನಾದರೂ ನೋಡೋಣ. ಸೊ ಸಿ ಈಸ್ ಜಸ್ಟ್ ಆ್ಯಸ್ ಲೈಕ್ಲಿ ಟು ಥ್ರೋ ದ ಬಾಲ್ ಟು ಎ ಆ್ಯಸ್ ಟು ಬಿ. ಎ ಮತ್ತು ಬಿಗೆ ಇಬ್ರಿಗೂ ಥ್ರೋ ಮಾಡ್ತಾನೆ. ಸೊ ಇವಾಗ ನಾನು ಎ ಬಿಗೆ ಎರಡಕ್ಕೂ 1 ಹಾಕ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾನು 3 ಜನದ್ದು ಸೇರಿ ನನ್ನ ಪ್ರಾಬಬಿಲಿಟಿ ಏನಾಗಿರಬೇಕು, 1 ಆಗಿರಬೇಕು. ಸೊ ನಾನು ಲಾಸ್ಟ್ ಕ್ವೆಶನಲ್ಲಿ ಹೇಳಿದ್ದೆ ಅಲ್ವಾ, ಏನು ಇವಾಗ ಈ 3 ವ್ಯಾಲ್ಯೂಸು ಸೇರಿಸಿ ನನಗೆ 1 ಆಗಿರಬೇಕು. ಅದಕ್ಕೆ ದಿಸ್ ಇಸ್ ಅ ಜನರಲ್ ಫಾರ್ಮ್, ಓಕೆ. ಅದಕ್ಕೆ ಇವಾಗ ಅವನು ಏನು ಮಾಡ್ತಾನೆ, ಸಿ ಎ ಮತ್ತು ಬಿಗೆ ಇಬ್ರಿಗೂ ಥ್ರೋ ಮಾಡ್ತಾನೆ, ಅಂದರೆ ಹಾಫ್ ಅಂತ ಕೊಡ್ತೀನಿ. ಹಾಫ್ ಪ್ಲಸ್ ಹಾಫ್ ಮಾಡಿದಾಗ ನನಗೆ 1 ಬರುತ್ತೆ. ಸೊ ಎಗೆ ಬಿಗೆ ಅಲ್ವಾ, ಸೊ ಹಾಫ್ ಮತ್ತು ಬಿಗೆ ಹಾಫ್ ಮತ್ತು ಸಿಗೆ 0. ಅರ್ಥ ಆಯ್ತಲ್ವಾ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದರೆ ಆರಾಮಾಗಿ ನೀವು ಇಲ್ಲಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ಬೋದು. ಸೊ ಇವಾಗ ನಾನು ಏನು ಬರ್ಕೊಳ್ತೀನಿ, ದ ಸ್ಟೇಟ್ ಸ್ಪೇಸ್ ಈಸ್ ಆ್ಯಕ್ಚುಲಿ ದ ಸ್ಟೇಟ್ ಸ್ಪೇಸ್ ಇಸ್ ಎ ಬಿ ಆ್ಯಂಡ್ ಸಿ. 3 ವ್ಯಕ್ತಿಗಳಿದ್ದಾರೆ. ಸೊ ಇವಾಗ ದ ಅಸೋಸಿಯೇಟೆಡ್ TPM is, what is TPM? Transition probability matrix. So transition probability matrix ಇವಾಗ ಇದರ ಮುಖಾಂತರ ಇದೇನಿಲ್ಲ, ಜಸ್ಟ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಈ ಒಂದು ಕಾನ್ಸೆಪ್ಟ್ನ. ಸೊ ಸಿ ಹಿಯರ್, ಸೊ P ಈಸ್ ಈಕ್ವಲ್ ಟು ಇಲ್ಲಿ ಎ ಬಿ ಸಿ ಅಂತ ಬರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಾಲಮಲ್ಲೂ ಎ ಬಿ ಸಿ ಅಂತ ಬರ್ಕೊಳ್ಳಿ. ಸೊ ಬರ್ಕೊಂಡಾದ್ಮೇಲೆ ಸೊ ಇವಾಗ ಇಲ್ಲಿ ನೋಡಿ, ಎ ಟು ಎ 0, ಎ ಟು ಬಿ 1, ಎ ಟು ಸಿ 0, ಬಿ ಟು ಎ 0, ನೆಕ್ಸ್ಟು ಬಿ ಟು ಬಿ 0, ಬಿ ಟು ಸಿ 1, ನೆಕ್ಸ್ಟ್ ಸಿ ಟು ಎ ಹಾಫ್, ಸಿ ಟು ಬಿ ಹಾಫ್, ಸಿ ಟು ಸಿ 0. ಸೊ ಇದು ಟ್ರಾನ್ಸಿಷನ್ ಪ್ರಾಬಬಿಲಿಟಿ ಮ್ಯಾಟ್ರಿಕ್ಸ್. ಇದು ಅರ್ಥ ಆಯ್ತಾ? ಸೊ ಇಷ್ಟು ಅರ್ಥ ಆದಮೇಲೆ ನಮಗೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕಂಡು ಹಿಡಿಬೇಕು ನಾವು, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಸಿ ಹ್ಯಾಸ್ ಅ ಬಾಲ್. ಸೊ ನಾವು ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು, ಸಿ ಹ್ಯಾಸ್ ಅ ಬಾಲ್, ಓಕೆನಾ. ಆಫ್ಟರ್ 3 ಥ್ರೋಸ್ ಅಂದರೆ ನಾನು ಪಿ ಆಫ್ 3ನ ಕಂಡು ಹಿಡಿಬೇಕು, ಓಕೆನಾ. ಆನ್ಸರ್ ಬಂದು ಪಿ ಆಫ್ 3. ಸೊ ಇದನ್ನು ನಾವು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀವಿ, ಪಿ ಆಫ್ 0 ಇಂಟು ಪಿ ಕ್ಯೂಬ್. ಸೊ ಇವಾಗ ನಮಗೆ ಪಿ ಆಫ್ 0 ಏನು ಗೊತ್ತಾ, ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ಸಿ ಸ್ಟಾರ್ಟ್ಸ್ ದ ಗೇಮ್. ಇದು ಇನಿಷಿಯಲ್ ಕಂಡೀಷನ್. ಸಿ ಸ್ಟಾರ್ಟ್ಸ್ ದ ಗೇಮ್ ಅಂದರೆ ಏನು, ಸೊ ಅವರ್ ಇನಿಷಿಯಲ್ ಕಂಡೀಷನ್ ಇಸ್ ಪಿ ಆಫ್ 0 ಬಂದು 0 0 1. ಸೊ ಅಲ್ವಾ. ಸೊ ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಎ ಬಿ ಸಿ, ಎ ಸ್ಟಾರ್ಟ್ ಮಾಡ್ತಿದ್ದಾನಾ, ಇಲ್ಲ. ಬಿ ಸ್ಟಾರ್ಟ್ ಮಾಡ್ತಿದ್ದಾನಾ, ಇಲ್ಲ. ಸೊ ಸಿ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ನಾನು ಆ ಒಂದು ಜಾಗದಲ್ಲಿ 1 ಅಂತ ಹಾಕ್ಕೊಂಡಿದ್ದೀನಿ, ಓಕೆನಾ. ಸೊ ಇವಾಗ ನನಗೆ ಪಿ ಆಫ್ 3 ಬೇಕು ಅಂದರೆ ಪಿ ಕ್ಯೂಬ್ನ ಕಂಡು ಹಿಡಿಬೇಕು. ಸೊ ಪಿ ಆಫ್ 0 ನಮ್ಮ ಹತ್ರ ಆಲ್ರೆಡಿ ಇದೆ. ಸೊ ನಾನು ಪಿ ಕ್ಯೂಬ್ನ ಕಂಡು ಹಿಡ್ಕೋಬೇಕಂದ್ರೆ ಫಸ್ಟು ಪಿ ಸ್ಕ್ವೈರ್ನ ಕಂಡು ಹಿಡ್ಕೋಬೇಕು. ಪಿ ಸ್ಕ್ವೈರ್ ಅಂದರೆ ಪಿ ಇಂಟು ಪಿ ಅಂತ. ಸೊ ಪಿ ಇಂಟು ಪಿ ಅಂತ ಅಂದರೆ ಏನು ಮಾಡ್ತೀರಾ, 0 1 0 0 0 1 ಹಾಫ್ 0 ಇಂಟು 0 1 0 0 0 1 ಆ್ಯಂಡ್ ಹಾಫ್ 0, ಓಕೆನಾ. ಸೊ ಇದನ್ನು ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅದನ್ನು ನಾವು ಕ್ಯಾಲ್ಸಿಲ್ ಮಾಡ್ಕೊಳ್ಬೋದು. ಏನು ಗೊತ್ತಾ, ಫಸ್ಟು ಮೋಡ್ ಸೆಟಪ್ ಇದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ. 6th ಇದೆ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ, ಅದನ್ನು ಪ್ರೆಸ್ ಮಾಡಿ. ಸೊ ನಿಮಗೆ ಇವಾಗ ನಾನು ಮ್ಯಾಟ್ರಿಕ್ಸ್ ಎನ ನೇಮ್ ಮಾಡಿ, ನಾವು ಕೊಡುವಂಥ ಮ್ಯಾಟ್ರಿಕ್ಸ್ ನೇಮ್ ಬಂದು ಎ ಅಂತ ನಾನು ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು 1 ಅಂತ ಕ್ಲಿಕ್ ಮಾಡ್ತೀನಿ. ನೀವು ಎಷ್ಟು ವಾಟ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಸೊ 3 × 3 ಅಲ್ವಾ. ಸೊ ನಾನು 1 ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಆ ವ್ಯಾಲ್ಯೂಸ್ನ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಹಾಕ್ತಾ ಹೋಗಿ. ಸೊ 0 1 0, ನೆಕ್ಸ್ಟ್ 0 0 1, ನೆಕ್ಸ್ಟ್ 1/2, ಸಾರಿ ಇದು ಏನಂದರೆ 1/2 1/2 ಆ್ಯಂಡ್ 0, ಆಯಿತಾ. ಸೊ ಅದಾದಮೇಲೆ
ಎ ಸಿನ ಕ್ಲಿಕ್ ಮಾಡಿ, ಅದಾದಮೇಲೆ ಶಿಫ್ಟ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿಬಿಟ್ಟು 4 ಅಂತ ಇದೆಯಲ್ವಾ ಅದನ್ನು ಪ್ರೆಸ್ ಮಾಡಿ. ಆವಾಗ ನಿಮಗೆ ತೋರಿಸುತ್ತೆ ಮ್ಯಾಟ್ರಿಕ್ಸ್ ಎ, ಮ್ಯಾಟ್ರಿಕ್ಸ್ ಬಿ, ಮ್ಯಾಟ್ರಿಕ್ಸ್ ಸಿ ಅಂತ. ನಾವು ಯಾವುದಕ್ಕೆ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ನ ಕೊಟ್ಟಿದ್ದು ಮ್ಯಾಟ್ರಿಕ್ಸ್ ಎಗೆ. ಸೊ 3 ಇಂಟು ನನಗೆ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಲ್ವಾ ಸೇಮ್ ಮ್ಯಾಟ್ರಿಕ್ಸ್ನ. ಸೊ ನಾನೇನು ಮಾಡ್ತೀನಿ, ಮತ್ತೆ ಶಿಫ್ಟ್ ಒತ್ತುತ್ತೀನಿ, ಮತ್ತೆ ಮ್ಯಾಟ್ರಿಕ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ, ಮತ್ತೆ ಎ ಮ್ಯಾಟ್ರಿಕ್ಸ್ನ ತಗೊಳ್ತೀನಿ. ಅದಾಗ್ದಾಗ ನನಗೆ ಈ ಒಂದು ವ್ಯಾಲ್ಯೂಸ್ನ ಬರುತ್ತೆ. ಸೊ ಇದನ್ನು ಇಲ್ಲಿ ಬರ್ಕೊಳ್ತೀನಿ. ಸೊ ಏನು ಬರುತ್ತೆ ನನಗೆ ವ್ಯಾಲ್ಯೂಸು? ಸೊ ಏನೇನು ಬಂದಿದೆ, 0 0 1 1.5 0.5 ಅಂದರೆ 1/2 ಅಂತ, 1/2 1/2 0 0 1/2 1/2. ಇದು ಅರ್ಥ ಆಯ್ತಲ್ವಾ? ಪಿ ಸ್ಕ್ವಯರ್ ಬಂತು. ನನಗೆ ಬೇಕಾಗಿರೋದೇನು, ಪಿ ಕ್ಯೂಬ್. ಸೊ ಪಿ ಕ್ಯೂಬ್ ಅಂತ ಅಂದರೆ ಮಲ್ಟಿಪ್ಲೈ ಪಿ ಸ್ಕ್ವಯರ್ ಇಂಟು ಪಿ ಅಷ್ಟೇ. ಈ ಒಂದು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0 0 1 1/2 1/2 0 0 1/2 1/2. ಆಮೇಲೆ 0 1 0 0 0 1 ಆಮೇಲೆ 1/2 1/2 0. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡಾಗ ನಮಗೇನು ಬರುತ್ತೆ ಗೊತ್ತಾ? ನಮಗೆ ಏನು ಬರುತ್ತೆ ಅಂದರೆ ಇಲ್ಲಿ 1/2 1/2 0, ನೆಕ್ಸ್ಟ್ 0 1/2 1/2 1/4 1/4 1/2. ಓಕೆ, ಈ ಥರ ಬರುತ್ತೆ. ಸೊ ನೀವು ಕ್ಯಾಲ್ಸಿಲ್ ಹಾಕಿ ನೋಡಿದಾಗ ನಿಮ್ಗೆ ಇದೇ ಆನ್ಸರ್ ಬರುತ್ತೆ. ಓಕೆನಾ? ಸೊ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಕ್ಯಾಲ್ಸಿಲ್ ಮಾಡಲಿಲ್ಲ. ಸೊ ನೀವು ಟ್ರೈಔಟ್ ಮಾಡಿ, ನಿಮ್ಗೆ ಇದೇ ಆನ್ಸರ್ ಬರುತ್ತೆ. ಓಕೆ, ಸೊ ಇವಾಗ ನನಗೆ ಪಿ ಕ್ಯೂಬು ಸಿಕ್ತು. ಸೊ ನಾನೇನು ಕಂಡುಹಿಡಿಬೇಕಾಗಿರೋದು, ಪಿ ಆಫ್ 3. ಓಕೆನಾ? ಪಿ ಆಫ್ 3 ಹೆಂಗೆ ಕಂಡುಹಿಡಿತೀಯ ಅಂದರೆ, ಸೊ ಪಿ ಆಫ್ 3 ಬಂದುಬಿಟ್ಟು ಪಿ ಆಫ್ 0 ಇಂಟು ಪಿ ಕ್ಯೂಬ್ ಅಂತ ಹೇಳಿದೆ. ಸೊ ಪಿ ಆಫ್ 0 ವ್ಯಾಲ್ಯೂ ಏನು, 0 0 1. ಸೊ 0 0 ಮತ್ತು 1. ಸೊ ಪಿ ಕ್ಯೂಬ್ ವ್ಯಾಲ್ಯೂ ಏನು, 1/2 1/2 0 0 1/2 1/2 1/4 1/4 1/2. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮೋಡ್ ಸೆಟಪ್ಪು ಮತ್ತು ಇರಿ ನಾನು ಫಸ್ಟ್ಗೆ ಸೆಟಪ್ ಮಾಡ್ಕೊಳ್ಬಿಡ್ತೀನಿ. ಸೊ ಮೋಡ್ ಸೆಟಪ್ಗೆ ಹೋಗಿ ಸೊ ನೆಕ್ಸ್ಟ್ 6 ಅಂತ ಓದ್ತೀನಿ. ಸೊ ಈ ಒಂದು ಮ್ಯಾಟ್ರಿಕ್ಸ್ 1ಅಲ್ಲಿ ನನಗೇನು ಬೇಕು, ಸೊ ಇಟ್ ಈಸ್ ಲೈಕ್ 1x3 ಮ್ಯಾಟ್ರಿಕ್ಸ್ ಅಲ್ವಾ. ಸೊ ನಾನು 1x3 ಮ್ಯಾಟ್ರಿಕ್ಸ್ನ ತಗೊಳ್ತೀನಿ. ಸೊ 0 0 1 ಕ್ಲಿಯರಾ? ಸೊ ಎ ಸಿ ಅಂತ ಒತ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ನಾನು ಬೇರೆ ಮ್ಯಾಟ್ರಿಕ್ಸ್ ನೇಮಲ್ಲಿ ನಾನು ಇನ್ನೂ ಒಂದು ಯಾವ ಮ್ಯಾಟ್ರಿಕ್ಸು ಪಿ ಕ್ಯೂಬ್ನ ಹಾಕ್ಕೊಳ್ತೀನಿ. ಸೊ ನಾನು ಮ್ಯಾಟ್ರಿಕ್ಸ್ ಬಿನ ತಗೊಳ್ತೀನಿ. ಸೊ ಅದು ಯಾವ ಮ್ಯಾಟ್ರಿಕ್ಸು 3x3 ಮ್ಯಾಟ್ರಿಕ್ಸ್ ಆಗಿದೆ. ಸೊ 1/2 ವ್ಯಾಲ್ಯೂಸ್ನ ಹಾಕ್ಕೊಳ್ತಾ ಹೋಗಿ, 1/2 ಮತ್ತು 0 ಮತ್ತು 0 1/2 1/2 ನೆಕ್ಸ್ಟ್ 1/4 1/4 1/2. ಓಕೆ, ಸೊ ಇವಾಗ ನಾನು ಮ್ಯಾಟ್ರಿಕ್ಸ್ನ ತೊಗೊಂಡಿದ್ದೀನಿ. ಸೊ ಶಿಫ್ಟು ಮ್ಯಾಟ್ರಿಕ್ಸ್. ಸೊ ನಾನು ಮ್ಯಾಟ್ರಿಕ್ಸ್ ಎನ ಮಲ್ಟಿಪ್ಲೈ ಮಾಡ್ಕೊತೀನಿ ಇಂಟು ಶಿಫ್ಟ್ ಮ್ಯಾಟ್ರಿಕ್ಸ್ ಬಿ. ಈ ಒಂದು ಮ್ಯಾಟ್ರಿಕ್ಸ್ ಯಾವುದ್ರಲ್ಲಿ ಹಾಕ್ಕೊಂಡಿದ್ದೀನಿ, ಮ್ಯಾಟ್ರಿಕ್ಸ್ ಬಿ ಎಲ್ಲ ಹಾಕ್ಕೊಂಡಿದ್ದೆ. ಸೊ ನನಗೆ ಆನ್ಸರ್ ಏನು ಬಂತು ಇಲ್ಲಿ, ಸೊ ಆನ್ಸರ್ ಬಂದು ನನಗೆ 1/4 1/4 1/2 ಬಂತು. 0.25 ಇಸ್ ನಥಿಂಗ್ ಬಟ್ 1/4 1/4 1/2. ಎಷ್ಟು ಬಂತಾ? ಸೊ ಇವಾಗ ಅವ್ರೇನು ಕೇಳಿರೋದು, ಆಫ್ಟರ್ 3 ಥ್ರೋಸ್ ಸೊ ಪ್ರಾಬಬಿಲಿಟಿ ಆಫ್ ಸಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಸಿಗೆ ಫಸ್ಟು, ಇದು ಎಗೆ, ಇದು ಬಿಗೆ, ಇದು ಸಿಗೆ. ಅವರು ಸಿ ಮಾತ್ರ ಕೇಳೋದ್ರಿಂದ ನಮ್ಮ ಒಂದು ಪ್ರಾಬಬಿಲಿಟಿ ಆಫ್ ಸಿ ಬಂದುಬಿಟ್ಟು 1/2. Okay, if C has a ball, then the probability is 1/2. If A has a ball, then probability is 1/4. If ಏನಂತೀರಾ B has a ball, then the probability is 1/4. Clear about this? ಇಷ್ಟೇ. This is about third question. ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ? ಸೊ ಅಷ್ಟೇ ಗೈಸ್. ಸೊ ಇವಾಗ ನಾವು ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಫೋರ್ತ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ನಾವು ಫಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ರು, ಫಸ್ಟ್ ಕ್ವೆಶನಲ್ಲಿ ನಾವೇ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಕಂಡುಹಿಡ್ಕೊಳ್ಬೇಕಾಗಿತ್ತು ಅಲ್ವಾ, ಅವ್ರು ಕೊಟ್ಟಿರೋಂಥ ಈ ಕ್ವೆಶನಲ್ಲಿ. ಬಟ್ ಈ ಒಂದು ಫೋರ್ತ್ ಕ್ವೆಶನಲ್ಲಿ ಏನಂದರೆ ಅವರೇ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಸೆಪ್ರೇಟ್ ಆಗಿ ಎಕ್ಸ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್, ವೈ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ನ ಕಂಡುಹಿಡ್ಕೊಳ್ಬೇಕು. ಸೊ ಇವರು ಇಲ್ಲಿ ನಮಗೆ ಬರೀ ಇ ಆಫ್ ಎಕ್ಸ್ ಇ ಆಫ್ ವೈನ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವೆಶನ್ ಮೇಲೆ ಯಾವ್ಯಾವ ರೀತಿ ಕ್ವೆಶನ್ಸ್ನ ಕೇಳ್ಬೋದು ಮತ್ತೆ ಫಾರ್ಮುಲಾಸ್ ಏನು ಅಂತ ನಾನು ಫಸ್ಟ್ ಫಾರ್ಮುಲಾಸ್ನ ಲಿಸ್ಟ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟಿಗೆ ನಮಗೆ ಇ ಆಫ್ ಎಕ್ಸ್ನ ಕಂಡುಹಿಡಿಬೇಕು ಅಂತ ಅಂದರೆ ಇವಾಗ ನೀವು ಜಸ್ಟ್ ಕೇಳಿಸ್ಕೊಳ್ಳಿ, ನಾನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ. ಓಕೆ,
ಇವಾಗ ಇ ಆಫ್ ಎಕ್ಸ್ನ ಹೆಂಗೆ ಕಂಡುಹಿಡಿಯುತ್ತೆ ಅಂದರೆ ಇದು ಬಂದ್ಬಿಟ್ಟು ಮೀನ್ ಆಫ್ ಎಕ್ಸ್ ಅಂತ. ಮೀನ್ ಆಫ್ ಎಕ್ಸ್ ಅಂತ ಅಂದರೆ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂದರೆ x1 ಇಂಟು ಎಫ್ ಆಫ್ x1, x2 ಇಂಟು ಎಫ್ ಆಫ್ x2 ಆ ಥರ. ಸೊ ಅದೇ ರೀತಿ ಇ ಆಫ್ ವೈ ಕೂಡ ಹಾಗೆ. ಸೊ ಏನಂತ ಮೀನ್ ಆಫ್ ವೈ ಅಂತ. ಸೊ ಹೆಂಗೆ ಇಲ್ಲಿ ವೈ ಬರುತ್ತೆ. ಸೊ ವೈ ಐ ಇಂಟು ಜಿ ಆಫ್ ವೈ ಐ ಬರುತ್ತೆ. ಸೊ y1 ಇಂಟು ಜಿ ಆಫ್ y1 ಆ ಥರ ಕಂಡುಹಿಡಿಯೋದು. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಇ ಆಫ್ ಎಕ್ಸ್ ವೈ ಕೂಡ ಕಂಡುಹಿಡಿಯೋಕ್ಕೆ ಹೇಳ್ತಾರೆ. ಓಕೆನಾ, ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ, ಸೊ ಇಲ್ಲಿ ನಾವು ಎಕ್ಸ್ ಐ ವೈ ಐ ಮತ್ತು ಪಿ ಆಫ್ ಎಕ್ಸ್ ಐ ಇಂಟು ವೈ ಐ ಅಂದರೆ x1 ಇಂಟು y1 ಪಿ ಆಫ್ x1 ಇಂಟು y1 ಅಂತ. ಇದನ್ನು ಬೇಕಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಏನಂದರೆ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ. ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ ಇ ಆಫ್ ಎಕ್ಸ್ ವೈ ಇಸ್ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ, ಈ ಥರ ಕಂಡುಹಿಡಿಯೋದು. ನೆಕ್ಸ್ಟ್ ಇಲ್ಲಿ ನಮಗೆ ಕೋವೇರಿಯನ್ಸ್ ಅಂತ ರಿಲೇಷನ್ ಅಂತ ಕೊಡ್ತಾರೆ. ಸೊ ಈ ಒಂದು ರಿಲೇಷನ್ ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ ಪಿ ಆಫ್ ಎಕ್ಸ್ ಕಾಮ ವೈ, ಇದನ್ನು ನಾವು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಕ್ಸ್ ಮತ್ತು ಸಮೇಷನ್ ಆಫ್ ವೈ. ಸೊ ಇಲ್ಲಿ ನಮಗೆ ಸಮೇಷನ್ ಆಫ್ ಎಕ್ಸ್ ವೈ ಹೆಂಗೆ ಕಂಡುಹಿಡಿಯೋದು? ಸೊ ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಇಲ್ಲಿ ಫಾರ್ಮುಲಾ ಇದೆ. ಸೊ ಹೆಂಗೆ ಅಂತ ಅಂದರೆ ಎಕ್ಸ್ ಐ ಸ್ಕ್ವಯರ್ ಇಂಟು ಎಫ್ ಆಫ್ ಎಕ್ಸ್ ಐ. ಓಕೆನಾ, ಇದಕ್ಕೆ ಎಕ್ಸ್ ಐ ಸ್ಕ್ವಯರ್ ಮಾಡ್ಕೊಳ್ಳೋದಷ್ಟೇ. ಅದೇ ರೀತಿ ಈವನ್ ವೈಗೆ, ಸೊ ಏನು ವೈ ಐ ಸ್ಕ್ವಯರ್ ಇಂಟು ಜಿ ಆಫ್ ವೈ ಐ. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ದ ಫಾರ್ಮುಲಾಸ್. ನಮ್ಮ ಒಂದು ಕ್ವೆಶನಲ್ಲಿ ಬರೀ ಇದು ಮಾತ್ರ ಇದು ಕಂಡುಹಿಡಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಹೇಳಿದ್ದಾರೆ. ಸೊ ನಾನು ಅಷ್ಟನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಇದನ್ನು ಕೂಡ ಟ್ರೈ ಮಾಡ್ತೀನಿ ಸಾಲ್ವ್ ಮಾಡೋಕ್ಕೆ. ಓಕೆನಾ, ಸೊ ಬನ್ನಿ ಗೈಸ್ ನೋಡೋಣ, ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಸೊ ಇವಾಗ ನಾವು ಎಕ್ಸ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್, ವೈ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಕಂಡುಹಿಡಿಯೋಣ ಫಸ್ಟು. ಸೊ ಯಾವ ರೀತಿ? ಸೊ ಜಸ್ಟ್ ಏನಿಲ್ಲ, ಸೊ ಇಲ್ಲಿ ಎಕ್ಸ್ ಐ ಇದೆಯಾ, ಎಕ್ಸ್ಗೆ ವ್ಯಾಲ್ಯೂಸ್ ಏನಿದೆ 1 2 ಅಷ್ಟೇ. ಸೊ ನಾನು ಏನು ಮಾಡ್ತೀನಿ, 1 ಮತ್ತು 2 ಅದಕ್ಕೆ ಆದಂಥ ವ್ಯಾಲ್ಯೂಸ್ನ ಯಾವ ರೀತಿ ಬರ್ಕೊಳ್ಳೋದು ಈ ಒಂದು ಡಿಸ್ಟ್ರಿಬ್ಯೂಷನ್ ಟೇಬಲಿಂದ ನೋಡೋಣ. ಸೊ 1ಗೆ ನೀವು ಹೆಂಗೆ ಬರ್ಕೊಳ್ತೀರಾ ಈ ವ್ಯಾಲ್ಯೂಸ್ನ? ಸೊ ಎಫ್ ಆಫ್ ಎಕ್ಸ್ ಐ ಹೆಂಗೆ ಬರ್ಕೊಳ್ತೀರಾ ಅಂದರೆ 1ಗೆ ಇದನ್ನು ಜಸ್ಟ್ ಪ್ಲಸ್ ಮಾಡ್ಕೊಳ್ತಾ ಬನ್ನಿ. ಓಕೆನಾ, ಸೊ ಹೆಂಗೆ? ಸೊ 0.1 ಪ್ಲಸ್ 0.2 ಪ್ಲಸ್ 0.0 ಪ್ಲಸ್ 0.3, ಆನ್ಸರ್ ಏನು 0.6. ಸೊ ಎಕ್ಸ್ ಆಕ್ಸಿಸ್ ಮಾತ್ರ ನಾವು ಸಮ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 2ಗೆ 0.2 0.1 0.1 ಆ್ಯಂಡ್ 0 ಏನು ಬಂತು 0.4. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದೇ ರೀತಿ ವೈಗೆ, ಸೊ ವೈ ಐಗೆ ಸೊ ನೆಕ್ಸ್ಟ್ ಜಿ ಆಫ್ ವೈ ಐ. ವೈ ವ್ಯಾಲ್ಯೂಸ್ನ ಹಾಕ್ಕೊಳ್ಳಿ. ಏನು -2 -1 4 ಮತ್ತು 5. ವೈ ಆಕ್ಸಿಸ್ ಪ್ರಕಾರ ನಾವು ಸಮ್ ಅಪ್ ಮಾಡ್ತಾ ಹೋಗೋಣ. ಸೊ ಇವಾಗ 2ಗೆ 0.1 ಪ್ಲಸ್ 0.2 0.1 ಪ್ಲಸ್ 0.2 ಏನು ಬರುತ್ತೆ 0.3 ಬರುತ್ತೆ. ಸೊ ಮತ್ತೆ 0.2 ಪ್ಲಸ್ 0.1 0.3, 0.0 ಪ್ಲಸ್ 0.1 0.1, 0.3 ಪ್ಲಸ್ 0.3. ಅರ್ಥ ಆಯ್ತಾ? ಸೊ ಫಸ್ಟಿಗೆ ಎಕ್ಸ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್, ವೈ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ನ ಕಂಡು ಹಿಡಿದಾದ್ಮೇಲೆ ಸೊ ಇವಾಗ ನಾವು ಇ ಆಫ್ ಎಕ್ಸ್ನ ಕಂಡು ಹಿಡಿಬೇಕು. ಇ ಆಫ್ ಎಕ್ಸ್ನ ಕಂಡು ಹಿಡಿಯೋದು ಹೆಂಗೆ? ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂತ ಹೇಳಿದೆ. ಸೊ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂತ ಹೇಳಿದೆ. ಓಕೆನಾ, ಇದನ್ನು ಏನಂತ ಕರೀತಾರೆ? ಮ್ಯೂ ಆಫ್ ಎಕ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಫಸ್ಟಿಗೆ ಇಲ್ಲಿ ಎರಡು ಇದೆ. ಸೊ ದಟ್ಸ್ ವಾಟ್ x1 ಮತ್ತು x2 ಅಷ್ಟೇ ಬರುತ್ತೆ. ಸೊ x1 ಇಂಟು ಎಫ್ ಆಫ್ x1 ಪ್ಲಸ್ x2 ಇಂಟು ಎಫ್ ಆಫ್ x2. ಓಕೆನಾ, x1 ವ್ಯಾಲ್ಯೂ ಏನು? x1 ವ್ಯಾಲ್ಯೂ ಬಂದು 1 ಇಂಟು 0.6 ಪ್ಲಸ್ 2 ಇಂಟು 0.4. ಓಕೆ, ಇದನ್ನು ಮಾಡಿದಾಗ ಏನು ಬರುತ್ತೆ 1 ಇಂಟು 0.6 ಪ್ಲಸ್ 2 ಇಂಟು 0.4 ಏನು ಬರುತ್ತೆ ನನಗೆ 1.4 ಬರುತ್ತೆ. ಸೊ 1.4. ಸೊ ಇ ಆಫ್ ಎಕ್ಸ್ ವ್ಯಾಲ್ಯೂ ಏನು 1.4. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ? ಇ ಆಫ್ ವೈನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ವೈ ಐ ಜಿ ಆಫ್ ವೈ ಐ ಅಂತ ಹಾಕ್ಕೊಳ್ಳೋಣ. ಸೊ ವೈ ಐ ಅಂದರೆ ಇವಾಗ ನನಗೆ y1 y2 y3 y4 ವರೆಗೂ ಕಂಡು ಹಿಡಿಬೇಕಿಲ್ಲಿ. ಸೊ y1 ಇಂಟು ಜಿ ಆಫ್ y1 ಪ್ಲಸ್ y2 ಇಂಟು ಜಿ ಆಫ್ y2 ಪ್ಲಸ್ y3 ಇಂಟು ಜಿ ಆಫ್ y3 ಪ್ಲಸ್ y4 ಇಂಟು ಜಿ ಆಫ್ y4. ಓಕೆನಾ, ಸೊ ನೆಕ್ಸ್ಟ್ ಇವಾಗ y1 ಜಾಗದಲ್ಲಿ ಏನಂತ ಹಾಕ್ಕೊಳ್ಬೇಕು -2. ಇಲ್ಲಿ ಇದನ್ನು y1 y2 y3 y4. ಓಕೆನಾ, ಸೊ -2 ಇಂಟು ಜಿ ಆಫ್ y1 ವ್ಯಾಲ್ಯೂ 0.3
plus, so 1 into 0.3, so minus 1 into 0.3 plus 4 into 0.1, so 4 into 0.1 and 5 into 0.3. ಸೊ ನಾವು ಇದನ್ನು ಸಾಲ್ವ್ ಮಾಡೋಣ. ಸೊ minus 2 into 0.3 plus next minus 1 into 0.3 plus 4 into 0.1 plus 5 into 0.3 ಏನು ಬರುತ್ತೆ ನನಗೆ 1 ಬರುತ್ತೆ. ಸೊ 1 ಈ ಒಂದು ಕ್ವೆಶನಿಗೆ ಇಷ್ಟು ಬರೆದ್ರೆ ಸಾಕು. ಓಕೆನಾ. ಸೊ ಮಧ್ಯದಲ್ಲಿ ಸ್ವಲ್ಪ ಸೆಂಟೆನ್ಸ್ ಬರೀರಿ. ಏನಂತ ಅಂದರೆ ದ ಎಕ್ಸ್ ಆ್ಯಂಡ್ ವೈ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಹೇಳ್ಬಿಟ್ಟು ಬರೀರಿ. ಓಕೆನಾ. ಅದಾದಮೇಲೆ ಇ ಆಫ್ ಎಕ್ಸ್ ಇ ಆಫ್ ವೈ ಅಂತ ಬರೀರಿ. ಓಕೆ. ಸೊ ಈ ಒಂದು ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಈ ಕ್ವೆಶನ್ ಮೇಲೆ ಹೆಂಗೆ ಕೇಳ್ಬೋದು ಅಂತ ಅಂದರೆ ಇ ಆಫ್ ಎಕ್ಸ್ ವೈ ಹೆಂಗೆ ಕಂಡುಹಿಡಿತೀರಾ? ಸೊ ನಾನು ಹೇಳ್ದೆ ಅಲ್ವಾ, ಇ ಆಫ್ ಎಕ್ಸ್ ವೈ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಎಕ್ಸ್ ಐ ವೈ ಐ ಮತ್ತು ಪಿ ಆಫ್ ಎಕ್ಸ್ ಐ ವೈ ಐ. ಓಕೆನಾ. ಸಮಿಷನ್. ಓಕೆ, 2 ಸಮಿಷನ್ ಇರುತ್ತೆ. ಒಂದು ಎಕ್ಸಿಗೆ, ಸೊ ಇಲ್ಲಿ ಒಂದು ಎಕ್ಸ್ ಐ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ಇಂದ ಸ್ಟಾರ್ಟ್ ಆಗಿ 2ಗೆ ಎಂಡ್ ಆಗುತ್ತೆ. ಸೊ ಐ ಇಸ್ ಈಕ್ವಲ್ ಟು 1 to 2. ಆಮೇಲೆ ವೈ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಐ ಇಸ್ ಈಕ್ವಲ್ ಟು 1ಇಂದ ಸ್ಟಾರ್ಟ್ ಆಗಿ ಐ ಇಸ್ ಈಕ್ವಲ್ ಟು 4ವರೆಗೂ ಇರುತ್ತೆ. ಸೊ ಅಷ್ಟೇ 1 2 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗಿ ಐ ಜಾಗದಲ್ಲಿ. ಸೊ ಜಸ್ಟ್ ಏನಿಲ್ಲ ಗೈಸ್. ಸೊ ಹೆಂಗೆ ಅಂತ ಅಂದರೆ ನೋಡಿ ಇವಾಗ. ಸೊ ಇಲ್ಲಿ ಈ ಒಂದು ಟೇಬಲ್ನ ನೋಡಿ, x1 y1 ಮತ್ತು ಈ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನು 1 ಇಂಟು ಮೈನಸ್ 2 ಇಂಟು 0.1 ಪ್ಲಸ್ ಎಕ್ಸ್ ಮತ್ತು ಈ ಒಂದು ವೈ ವ್ಯಾಲ್ಯೂ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಇಂಟು ಮೈನಸ್ 1 ಇಂಟು 0.2, 1 ಇಂಟು ಮೈನಸ್ 1 ಇಂಟು 0.2 ಪ್ಲಸ್ ನೆಕ್ಸ್ಟ್ ಅದೇ ಥರ 1 ಇಂಟು 4 ಇಂಟು 0.0. ಸೊ 1 ಇಂಟು 1 ಇಂಟು 0.0 ಪ್ಲಸ್ 1 ಇಂಟು 5 ಇಂಟು 0.3, 1 ಇಂಟು 5 ಇಂಟು 0.3 ನೆಕ್ಸ್ಟ್ ಪ್ಲಸ್ 2 ಇಂಟು ಮೈನಸ್ 2 ಇಂಟು 0.2, 2 ಇಂಟು ಮೈನಸ್ 2 ಇಂಟು 0.2. ಓಕೆ. ಪ್ಲಸ್ ನೆಕ್ಸ್ಟ್ 2 ಇಂಟು ಮೈನಸ್ 1 ಇಂಟು 0.1 ನೆಕ್ಸ್ಟ್ 2 ಇಂಟು 4 ಇಂಟು 0.1 ನೆಕ್ಸ್ಟ್ 2 ಇಂಟು 5 ಇಂಟು 0. ಓಕೆ. ಇಷ್ಟೂ ನೀವು ಕಂಪ್ಲೀಟಾಗಿ ಸಾಲ್ವ್ ಮಾಡಿದಾಗ ನಿಮಗೆ ಏನು ಆನ್ಸರ್ ಬರುತ್ತೆ ಅಂದರೆ 0.9 ಅಂತ ಆನ್ಸರ್ ಬರುತ್ತೆ. ಇದನ್ನು ನೀವು ನೀಟಾಗಿ ಕ್ಯಾಲ್ಸಿಲಿ ಹಾಕಿದಾಗ. ಓಕೆನಾ. ಕ್ಲಿಯರ್? ಎಸ್. ನೆಕ್ಸ್ಟ್ ಏನು ಕೇಳ್ಬೋದು? ಕೋವೇರಿಯನ್ಸ್ ಕೇಳ್ಬೋದು ಅಂತ ಹೇಳಿದೆ. ಸೊ ಕೋವೇರಿಯನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ಒಂದು ವ್ಯಾಲ್ಯೂ ಮೈನಸ್ ದೀಸ್ ಥಿಂಗ್ಸ್ ವ್ಯಾಲ್ಯೂ ಅಲ್ವಾ? ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಸೊ ಇ ಆಫ್ ಎಕ್ಸ್ ವೈ ವ್ಯಾಲ್ಯೂ ಏನು? 0.9. ಸೊ ಇ ಆಫ್ ಎಕ್ಸ್ ವ್ಯಾಲ್ಯೂ ಏನು? 1.4. ಸೊ 1.4 ಇಂಟು 1. ಸೊ ಇ ಆಫ್ ವೈ ವ್ಯಾಲ್ಯೂ ಬಂದು 1. ಸೊ ಇದನ್ನು ನಾನು ಸಾಲ್ವ್ ಮಾಡಿದಾಗ 0.9 ಮೈನಸ್ 1.4 ಇಟ್ ಈಸ್ ನಥಿಂಗ್ ಬಟ್, ನೋಡೋಣ ಇರಿ, 0.9 ಮೈನಸ್ 1.4 ಇಟ್ ಈಸ್ ನಥಿಂಗ್ ಬಟ್ ಮೈನಸ್ 0.5 ಬರುತ್ತೆ. ಓಕೆ, ಮೈನಸ್ 0.5. ಅದಾದಮೇಲೆ ನೆಕ್ಸ್ಟು ಇವಾಗ ನಾವು ಕೋರಿಲೇಷನ್ನ ಕಂಡುಹಿಡಿಯೋದಕ್ಕೆ ನನಗೆ ಸಮಿಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕು, ಸಮಿಷನ್ ಆಫ್ ವೈ ಬೇಕು. ಸೊ ಇಲ್ಲಿ ನಾನು ಸಮಿಷನ್ ಆಫ್ ಎಕ್ಸ್ ಸ್ಕ್ವೇರ್ನ ಫಸ್ಟ್ಗೆ ಕಂಡು ಹಿಡ್ಕೊಳ್ತೀನಿ. ಸೊ ಇದು ಹೆಂಗೆ ಅಂದರೆ, ಸೊ ಏನು ಹೇಳಿದೆ, ಎಕ್ಸ್ ಐ ಸ್ಕ್ವಯರ್ ಎಫ್ ಆಫ್ ಎಕ್ಸ್ ಐ. ಸೊ ಜಸ್ಟ್ ಇಲ್ಲಿ ಎಕ್ಸ್ ಇದೆಯಲ್ವಾ, ಇದಕ್ಕೆ ಸ್ಕ್ವಯರ್ ಮಾಡ್ಕೊಳ್ತಾ ಹೋಗಿ. ಸೊ ಏನು ಬರುತ್ತೆ? 1 ಸ್ಕ್ವಯರ್ ಇಂಟು 0.6 ಪ್ಲಸ್ ಇದಕ್ಕೆ 2 ಸ್ಕ್ವಯರ್ ಅಂದರೆ 4 ಇಂಟು 0.4 ಅಷ್ಟೇ, 4 ಇಂಟು 0.4. ಇದನ್ನು ನನಗೆ ಸಾಲ್ವ್ ಮಾಡಿಕೊಂಡಾಗ ನನಗೇನು ಬರುತ್ತೆ? ಸೊ ಮೈನಸ್ ಗೈಸ್, ಸಾರಿ, ಇಲ್ಲಿ ಏನು ಹಾಕ್ಕೊಳ್ಬೇಕು ಅಂದರೆ ಮೈನಸ್ ಮ್ಯೂ ಸ್ಕ್ವಯರ್ ಹಾಕ್ಕೊಳ್ಬೇಕು, ಮೈನಸ್ ಮ್ಯೂ ಸ್ಕ್ವಯರ್ ಹಾಕ್ಕೊಳ್ಬೇಕು. ಓಕೆ, ಐ ಮಿಸ್ಡ್ ಇಟ್ ಔಟ್. ಸೊ ಓಕೆನಾ, ಇಲ್ಲಿ ಯಾವಾಗಲೂ ಅಷ್ಟೇ ಮೈನಸ್ ಮ್ಯೂ ಸ್ಕ್ವಯರ್ ಹಾಕ್ಕೊಳ್ಬೇಕು. ಓಕೆನಾ. ಮ್ಯೂ ಸ್ಕ್ವಯರ್ ಅಂದರೆ ಏನು? ಸೊ ಮ್ಯೂ ಸ್ಕ್ವಯರ್ ಅಂದರೆ, ಸೊ ಇವಾಗ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೌಂಟ್ ಮಾಡ್ತಿದ್ರೆ ನೀವು ಎಕ್ಸ್ಗೆ ಮ್ಯೂ ಸ್ಕ್ವಯರ್ ಕಂಡುಹಿಡಿದಿರ್ತೀರಲ್ಲ, ದಟ್ ಈಸ್ ನಥಿಂಗ್ ಬಟ್ ಇ ಆಫ್ ಎಕ್ಸ್. ಅದನ್ನು ಕಂಡುಹಿಡ್ಕೊಂಡು ಬರೀರಿ. ಸೊ ಇ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮ್ಯೂ ಸ್ಕ್ವಯರ್ಗೆ ಸೊ 1.4. ಸೊ ದಟ್ ಈಸ್ ನಥಿಂಗ್ ಬಟ್ ಇದಕ್ಕೆ ವ್ಯಾಲ್ಯೂ 1.4 ಹೋಲ್ ಸ್ಕ್ವಯರ್ ಬರುತ್ತೆ. ಓಕೆನಾ. ಸೊ ಇವಾಗ ಕಂಪ್ಲೀಟಾಗಿ ಸಾಲ್ವ್ ಮಾಡಿದಾಗ 1 ಇಂಟು 0.6 ಪ್ಲಸ್ 4 ಇಂಟು 0.4 ಮೈನಸ್ ಏನು 1.4 ಹೋಲ್
ಹೋಲ್ ಸ್ಕ್ವಯರ್ ಮಾಡ್ಕೊಂಡಾಗ ಏನು ಬರುತ್ತೆ 0.24 ಬರುತ್ತೆ. ಓಕೆನಾ, 0.24. ಇದೇ ರೀತಿ ನೀವು ವೈಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಆನ್ಸರು 9.6 ಬರುತ್ತೆ. ಸೊ ಆವಾಗ ನಾವು ಇಲ್ಲಿ ಕೋರಿಲೇಷನ್ನ ಫೈಂಡ್ ಔಟ್ ಮಾಡ್ತೀವಲ್ವ, ಹೇಗೆ ರೋ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಕ್ಸ್ ಆ್ಯಂಡ್ ಸಮೇಷನ್ ಆಫ್ ವೈ. ಸೊ ಇದನ್ನು ಮಾಡಿದಾಗ -0.5 ಡಿವೈಡೆಡ್ ಬೈ ಇದು ನೋಡಿ ಇಲ್ಲಿ ಸ್ಕ್ವಯರ್ ಇದೆ, ಹಾಗಂತ ಹೇಳ್ಬಿಟ್ಟು ಡೈರೆಕ್ಟ್ 0.24 ಬರ್ಕೊಳ್ಬೇಡಿ. ಸೊ ಇಲ್ಲಿ ಸ್ಕ್ವಯರ್ ಕೊಟ್ಟಿಲ್ಲ, ಇಲ್ಲಿ ಸ್ಕ್ವಯರಲ್ಲಿ ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಅಂದರೆ ನಾವು 0.24 ಅಂತ ತಗೊಳ್ಬೇಕು ಇಂಟು 9.6 ಇಷ್ಟನ್ನು ನಮಗೆ ಸಾಲ್ವ್ ಮಾಡಿದಾಗ 0.329 ಬರುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಒಂದು ಕ್ವೆಶನಲ್ಲಿ ಇ ಆಫ್ ಎಕ್ಸ್ ಇ ಆಫ್ ವೈ ಇದು ಮತ್ತು ಇದಷ್ಟೇ ಕೇಳಿರೋದು, ಮತ್ತು ಇದ್ರದ್ದು ಕಂಪ್ಲೀಟ್ ಕಾನ್ಸೆಪ್ಟ್ ನಾನು ಹೇಳ್ಕೊಡ್ತೀನಿ ಅಷ್ಟೇ, ಯಾವ ರೀತಿ ಕೇಳ್ಬೋದು ಈ ಒಂದು ಕ್ವೆಶನಲ್ಲಿ ಅಂತ. ಅರ್ಥ ಆಯ್ತಲ್ವಾ ಕಂಪ್ಲೀಟಾಗಿ? ಏನೇ ಡೌಟ್ ಇದ್ದರೂ ಕೇಳಿ, ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಐ ವಿಲ್ ಆಲ್ವೇಸ್ ರಿಪ್ಲೈ ಟು ಯು ಪೀಪಲ್. ಓಕೆ, ಸೊ ಬನ್ನಿ ಗೈಸ್, ಇವಾಗ ನಾವು 5th ಕ್ವೆಶನ್ನ ನೋಡೋಣ. ಒಂದು 5th ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ನಾವು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸಾ ಅಲ್ವಾ ಅಂತ ನಾವು ನೋಡಬೇಕು. ಆಮೇಲೆ ಇದು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸೇ ಅಂತಲೇ ಪ್ರೂವ್ ಮಾಡಬೇಕು, ಅದೇ ಕ್ವೆಶನ್ ಇಲ್ಲಿ. ಓಕೆನಾ, ಸೊ ಇಲ್ಲಿ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನಂದರೆ, ಸೊ ಇವಾಗ ಮ್ಯಾಟ್ರಿಕ್ಸಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸು ಗ್ರೇಟರ್ ದ್ಯಾನ್ 0 ಆಗಿರಬೇಕು ಮತ್ತು ಪಾಸಿಟಿವ್ ಇರಬೇಕು. ಅರ್ಥ ಆಯ್ತಾ? ಏನು ಫಸ್ಟ್ ಕಂಡೀಷನು ಗ್ರೇಟರ್ ದ್ಯಾನ್ 0 ಇರಬೇಕು, ಸೆಕೆಂಡ್ ಕಂಡೀಷನು 2 ಪಾಸಿಟಿವ್ ಆಗಿರಬೇಕು, ಎಲ್ಲ ಎಲಿಮೆಂಟ್ಸ್ ಪಾಸಿಟಿವ್ ಆಗಿರಬೇಕು. ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ದಿಸ್ ಇಸ್ ಅ ಕಂಡೀಷನ್ ಫಾರ್ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್. ಮತ್ತು ಝೀರೋಸ್ ಎಲ್ಲ ಇರಬಾರ್ದು. ಓಕೆನಾ, ಸೊ ಯಾವ ರೀತಿ ಮಾಡೋದು? ಸೊ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಹೆಂಗಂತ ತೋರಿಸ್ತೀವಿ ಅಂದರೆ, ಇವಾಗ ಆ ಒಂದು ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಪವರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಇವಾಗ ಎಲ್ಲಿವರೆಗೂ ನಾವು ಮಾಡ್ಕೊತಾ ಹೋಗ್ತೀವಿ, ಆ್ಯಡ್ ಮಾಡ್ಕೊತಾ ಹೋಗ್ತೀವಿ ಅಂದರೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ. ಸೊ ಇಲ್ಲಿ ಝೀರೋಸ್ ಇದೆ, ನಾನು ಏನು ಮಾಡ್ತೀನಿ ಅಂದರೆ, ನಾನು ಫಸ್ಟಿಗೆ ಇವಾಗ ನಾನು ಪಿ ಸ್ಕ್ವಯರ್ನ ಕಂಡುಹಿಡ್ತೀನಿ. ಇವಾಗ ಫಸ್ಟು ಓಕೆ ಪಿನ ಬರ್ಕೊಳ್ತೀನಿ ನಾನೇನಂತ, 0 0 1 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2 0 1 0. ಓಕೆನಾ, ಸೊ ಇವಾಗ ನಾನು ಇಲ್ಲಿ ಝೀರೋಸ್ ಇದೆ, ಅದಕ್ಕೆ ನಾನು ಪವರ್ನ ಆ್ಯಡ್ ಮಾಡ್ಕೊಳ್ತೀನಿ, ಅದಕ್ಕೆ ನಾನು ಪಿ ಸ್ಕ್ವಯರ್ನ ಕಂಡುಹಿಡ್ಕೊಳ್ತೀನಿ. ಪಿ ಸ್ಕ್ವಯರ್ ಕಂಡುಹಿಡ್ಕೊಂಡ್ರೆ 0 0 1 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2 0 1 0 ಇಂಟು 0 0 1 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2 0 1 0. ಓಕೆನಾ, ಇವೆರಡನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಏನು ಬರುತ್ತೆ ಆನ್ಸರ್ ಅಂತ ನೋಡೋಣ. ಸೊ ನಾನು ಮೋಡ್ ಸೆಟಪ್ಗೆ ಹೋಗ್ತೀನಿ. ಸೊ ಮ್ಯಾಟ್ರಿಕ್ಸ್ಗೆ ಹೋಗ್ತೀನಿ, ಎಗೆ ಹೋಗ್ತೀನಿ, 3x3 ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. 0 0 1 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2 0 1 0. ಸೊ ಇದು ನಾನು ಮ್ಯಾಟ್ರಿಕ್ಸ್ ಎ ಅಂತ ನೇಮ್ ಮಾಡ್ಕೊಂಡಿದ್ದೀನಿ. ಸೊ ಐ ವಿಲ್ ಎ ಸಿನ ಕ್ಲಿಕ್ ಮಾಡ್ತೀನಿ, ಶಿಫ್ಟ್ ಮ್ಯಾಟ್ರಿಕ್ಸ್, ಮತ್ತು ನಾನು ಮ್ಯಾಟ್ರಿಕ್ಸ್ ಎನ ಕ್ಲಿಕ್ ಮಾಡ್ಕೊಳ್ತೀನಿ, ಇಂಟು ಶಿಫ್ಟ್ ಮ್ಯಾಟ್ರಿಕ್ಸ್ ಎನ ಕ್ಲಿಕ್ ಮಾಡ್ಕೊಳ್ತೀನಿ. ಮಲ್ಟಿಪ್ಲೈ ಮಾಡಿದಾಗ ನನಗೇನು ಬರುತ್ತೆ, ಫಸ್ಟಿಗೆ 0 0 1 0 0 0.5 0.5 ದಟ್ ಈಸ್ ನಥಿಂಗ್ ಬಟ್ 0.5 ಅಂದರೆ ಏನು, 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2. ಓಕೆನಾ, ಸೊ ಇವಾಗ ಇದು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸಲ್ಲಿ ಇದೆಯಾ? ಇಲ್ಲ. ನಾನೇನು ಹೇಳಿದೆ, ಝೀರೋಸ್ ಎಲ್ಲ ಇರಬಾರ್ದು, ಝೀರೋಸ್ಕಿನ್ನ ಗ್ರೇಟರ್ ದ್ಯಾನ್ ಇರಬೇಕು, ಮತ್ತು ಎಲ್ಲ ಎಲಿಮೆಂಟ್ಸು ಪಾಸಿಟಿವ್ ಇರಬೇಕು. ಇದೆಯಾ? ಸ್ಯಾಟಿಸ್ಫೈ ಆಗ್ತಿದೆಯಾ? ಇಲ್ಲ. ಸೊ ನಾನು ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಸೊ ಐ ವಿಲ್ ಫೈಂಡ್ ಔಟ್ ಪಿ ಕ್ಯೂಬ್. ಸೊ ಪಿ ಕ್ಯೂಬ್ ಅಂದರೆ ಪಿ ಸ್ಕ್ವಯರ್ ಇಂಟು ಪಿ ಅಲ್ವಾ? ಪಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ದೀನಿ. 0 1 0 0 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2. ಸೊ ಇಂಟು ಪಿ ಅಲ್ವಾ, 0 0 1 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2 0 0 1 0. ಓಕೆನಾ, ಸೊ ಇವಾಗ ನಾನು ಏನು ಮಾಡ್ತೀನಿ, ಪಿ ಆಲ್ರೆಡಿ ಮ್ಯಾಟ್ರಿಕ್ಸ್ ಎಲ್ಲಿ ನಾನು ಸೇವ್ ಮಾಡಿದ್ದೀನಿ. ಸೊ ನಾನು ಪಿ ಸ್ಕ್ವೇರ್ನ ಮ್ಯಾಟ್ರಿಕ್ಸ್ ಬಿ ಅಲ್ಲಿ ತೊಗೊಳ್ತೀನಿ. ಸೊ ಮೋಡ್ ಸೆಟಪ್ ಮ್ಯಾಟ್ರಿಕ್ಸ್ ಬಿನ ತೊಗೊಂಡು ಯಾವುದು 3x3 ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಒಂದು ವ್ಯಾಲ್ಯೂಸ್ನ ಇಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸೊ 0 1 0 ಆ್ಯಂಡ್ 0 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 0 1 ಡಿವೈಡೆಡ್ ಬೈ 2. ಅರ್ಥ ಆಯ್ತಾ? ಸೊ ಇವಾಗ ನಾನು ಮ್ಯಾಟ್ರಿಕ್ಸ್ ಬಿ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಏನು ಮಾಡ್ತೀನಿ, ಶಿಫ್ಟ್ ತೊಗೊಳ್ತೀನಿ. ಸೊ 4 ಒತ್ತೀನಿ ಮ್ಯಾಟ್ರಿಕ್ಸು. ಸೊ ಮ್ಯಾಟ್ರಿಕ್ಸ್ ಬಿನ ಫಸ್ಟ್ ತೊಗೊಳ್ತೀನಿ, ಇಂಟು ಶಿಫ್ಟ್ ತೊಗೊಳ್ತೀನಿ, ಮ್ಯಾಟ್ರಿಕ್ಸ್ನ ತೊಗೊಳ್ತೀನಿ. ಮತ್ತು ನಾನು ಪಿ ಎಲ್ಲಿ ಸೇವ್ ಮಾಡಿದ್ದೆ, ಮ್ಯಾಟ್ರಿಕ್ಸ್ ಎಲ್ಲಿ ಫೈಂಡ್ ಔಟ್ ಮಾಡಿದ್ದೆ, ಸೇವ್ ಮಾಡಿದ್ದೆ. ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಂಗೆ ಏನು ಬಂತು,
ನನಗೆ 1/2 0 1/2 1/4 1/2 1/4 0 1/2 ಆ್ಯಂಡ್ 1/2 ಇದಾದರೂ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕಲ್ಲಿ ಇದೆಯಾ? ಇಲ್ಲ. ಸೊ ನಾನೇನು ಮಾಡ್ತೀನಿ, ಪವರ್ ಇನ್ಕ್ರೀಸ್ ಮಾಡ್ತೀನಿ. ಸೊ ಪವರ್ ಇನ್ಕ್ರೀಸ್ ಮಾಡಿಕೊಂಡು ಸೊ ಪಿ ಕ್ಯೂಬ್ ಏನಿದೆ 1/2 0 1/2 1/4 1/2 1/4 ಸೊ 0 1/2 1/2 ಸೊ ಇಂಟು ನಾನಿಲ್ಲಿ ಏನು ಮಾಡ್ತೀನಿ, ಸೊ ಇಂಟು ಪಿ ಅಲ್ವಾ, ಸೊ ಪಿನೇ ತೊಗೊಳ್ಬೋದು. ಸೊ 0 0 1 1/2 0 1/2 0 1 0. ಸೊ ನೀವು ಪಿ ಸ್ಕ್ವೇರ್ ಇಂಟು ಪಿ ಸ್ಕ್ವೇರು ಮಾಡ್ಕೊಳ್ಬೋದು ಅಥವಾ ಪಿ ಕ್ಯೂಬ್ ಇಂಟು ಪಿನೂ ಮಾಡ್ಕೊಳ್ಬೋದು, ನಥಿಂಗ್ ಬಟ್ ದ ಸೇಮ್. ಸೊ ಇದನ್ನು ನನಗೆ ಸಾಲ್ವ್ ಮಾಡಿದಾಗ ನನಗೇನು ಬರುತ್ತೆ ಅಂತ ಅಂದರೆ, ಸೊ 0 1/2 1/2 1/4 1/4 1/2 1/4 1/2 1/4 ಬರುತ್ತೆ. ಓಕೆನಾ? ಸೊ ಇವಾಗ ನನಗೆ ಇದು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸಲ್ಲಿ ಇದೆಯಾ? ಇಲ್ಲ, ಯಾಕಂದರೆ 0 ಇದೆ, ನನಗೆ 0 ಇರಬಾರ್ದು. ಸೊ ನಾನು ಮತ್ತೆ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಸೊ ವಾಟ್ ಐ ಡೂ ಇಸ್, ಸೊ 0 1/2 1/2 1/4 1/4 1/2 1/4 1/2 ಮತ್ತು 1/4 ಇಂಟು ನಾನು ಏನು ಮಾಡ್ಕೊಳ್ತೀನಿ, ಪಿ ಮಾಡ್ಕೊಳ್ತೀನಿ. 1/2 0 1/2 0 1 0. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ನಾನು ಮ್ಯಾಟ್ರಿಕ್ಸ್ ಸಿಯಲ್ಲಿ ಸೇವ್ ಮಾಡ್ಕೊಳ್ತೀನಿ. ಸೊ 6 ಮ್ಯಾಟ್ರಿಕ್ಸ್ ಸಿನ ತಗೊಳ್ತೀನಿ, ಈ ಒಂದು ಪಿ ಆಫ್ 4ನ ಇಲ್ಲಿ ಸೇವ್ ಮಾಡ್ಕೊಳ್ತೀನಿ. 0 1/2 1/2 1/4 1/4 1/2 ಆ್ಯಂಡ್ 1/4 1/2 1/4 ಏನು ಇಲ್ಲಿ ನಾನು ಮ್ಯಾಟ್ರಿಕ್ಸ್ ಸಿಯಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಶಿಫ್ಟ್ ಮ್ಯಾಟ್ರಿಕ್ಸ್ 5 ಮ್ಯಾಟ್ರಿಕ್ಸ್ ಸಿ ಆ್ಯಂಡ್ ನಾನು ಮ್ಯಾಟ್ರಿಕ್ಸ್ ಎನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ 3 ತೊಗೊಳ್ತೀನಿ. ಏನಾಯಿತು, ಇವಾಗ ನನಗೇನು ಬಂತು ಆನ್ಸರು. ಸೊ 0.25 ಅಂದರೆ 1/4 ಮತ್ತು 1/2 1/4 0.125 ಅಂದರೆ ಸೊ 1/8. ಸೊ ನೆಕ್ಸ್ಟು 1/2, ನೆಕ್ಸ್ಟು 0.375 ಅಂದರೆ 3/6, ನೆಕ್ಸ್ಟು 1/4 1/4 ನೆಕ್ಸ್ಟು 1/2. ಅರ್ಥ ಆಯ್ತಾ? ಇವಾಗಾದರೂ ಇದು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸಲ್ಲಿ ಇದೆಯಾ? ಎಲ್ಲಾದರೂ ಝೀರೋಸ್ ಅನ್ನೋದು ಕಾಣಿಸ್ತಿದೆಯಾ? ಮತ್ತು ಎಲ್ಲ ಎಲಿಮೆಂಟ್ಸು ಪಾಸಿಟಿವ್ ಇದೆಯಾ? ಹೌದು. ಮತ್ತು ಇದು ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್. ಏನಂತ ಬರೀಬೇಕು, ದಸ್ ವಿ ಹ್ಯಾವ್ all the elements in the matrix is non-zeros and positive elements, hence it is a regular stochastic matrix ಅಂತ ಹೇಳಿ ಕನ್ಕ್ಲೂಡ್ ಮಾಡಿ. ಓಕೆನಾ? ಸೊ ದ್ಯಾಟ್ಸ್ ಇಟ್. ಸೊ ಬನ್ನಿ ಗೈಸ್, ಇವಾಗ ಇದು ಕ್ಲಿಯರಾಗಿ ಅರ್ಥ ಆಯ್ತಲ್ವ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ನಾವು 6th ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ಈ ಒಂದು 6th ಕ್ವೆಶನ್ ಏನು ಹೇಳುತ್ತೆ ಅಂದರೆ, ಸೇಮ್ ಇವಾಗ ಮಾರ್ಕೋ ಚೇನ್ ಇತ್ತು ಗೊತ್ತಾ, ನಾವು ಅವಾಗೆ 3 ಬಾಯ್ಸಿಗೆ ಸಾಲ್ವ್ ಮಾಡಿದ್ವಲ್ಲ, ಅದೇ ಥರ ಇದು ಕೂಡ ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ, ಗ್ಯಾಂಬ್ಲರ್ ಲಕ್ ಫಾಲೋಸ್ ಅ ಪ್ಯಾಟ್ರನ್, ಹೀ ವಿನ್ಸ್ ದ ಗೇಮ್, ದ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ದ ನೆಕ್ಸ್ಟ್ ಗೇಮ್ is 0.6. However, if he loses a game, the probability of the losing next game is 0.7. Then there is a even chance of gambler winning the first game. What is the probability of winning the second game ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಟೇಟ್ ಸ್ಪೇಸ್ ಏನು, ಸೊ ಲೆಟ್ ಸ್ಟೇಟ್ ಸ್ಪೇಸ್ ಇಸ್ ಈಕ್ವಲ್ ಟು ಏನು, ಬರೀ ಇಲ್ಲಿ ವಿನ್ ಆಗ್ಬೋದು ಅಥವಾ ಲೂಸ್ ಆಗ್ಬೋದು. ಸೊ 2 ಅಲ್ವಾ, ಸೊ ಎರಡರಲ್ಲಿ ಒಂದು ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಪೇಸ್, ಸ್ಟೇಟ್ ಸ್ಪೇಸ್. ಇಲ್ಲಿ 2 ಇದ್ದರೆ ನನಗೇನು ಬರುತ್ತೆ, 2x2 ಮ್ಯಾಟ್ರಿಕ್ಸ್ ಬರುತ್ತೆ ಅಲ್ವಾ. ಸೊ ಅದೇ ಥರ ಇವಾಗ ನಾವು TPM ಬರೆಯೋಣ. ಅಸೋಸಿಯೇಟೆಡ್ TPM ಈಸ್, ಸೊ ಪಿ ಆಫ್ ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ, ಸೊ ಇಲ್ಲಿ ಎ ಮತ್ತು ಬಿ ಹಾಕ್ಕೊಳ್ತೀನಿ, ಇಲ್ಲೂ ಮತ್ತು ಎ ಮತ್ತು ಬಿ ಹಾಕ್ಕೊಳ್ತೀನಿ. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ಹಿ ವಿನ್ಸ್ ದ ಗೇಮ್, ದ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ದ ನೆಕ್ಸ್ಟ್ ಗೇಮ್. ಎ ಏನು ಇಂಡಿಕೇಟ್ ಮಾಡುತ್ತೆ, ವಿನ್ ಇಂಡಿಕೇಟ್ ಮಾಡುತ್ತೆ. ಬಿ ಏನು ಇಂಡಿಕೇಟ್ ಮಾಡುತ್ತೆ, ಲೂಸ್ ಇಂಡಿಕೇಟ್ ಮಾಡುತ್ತೆ. ಏನು ಹೇಳ್ತಿದ್ದಾರೆ, ಇಫ್ ಹಿ ವಿನ್ಸ್ ದ ಗೇಮ್, ದ ಪ್ರಾಬಬಿಲಿಟಿ ಆಫ್ ದ ವಿನ್ನಿಂಗ್ ನೆಕ್ಸ್ಟ್ ಗೇಮ್ ಇಸ್ 0.6. ಇಫ್ ಹಿ ವಿನ್ಸ್ ದ ಗೇಮ್, ವಿನ್ಸ್ ಅಂದರೆ ಎ, ಆಮೇಲೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ದ ನೆಕ್ಸ್ಟ್ ಗೇಮ್ ಅದು ವಿನ್ನಿಂಗೇ, ಸೊ ಅದೇನಾಗುತ್ತೆ 0.6 ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಹವೆವರ್ ಇಫ್ ಹಿ ಲೂಸಸ್ ದ ಗೇಮ್, ಲೂಸ್ ಅಂದರೆ ಬಿ, ಸೊ ದ ಪ್ರಾಬಬಿಲಿಟಿ ಆಫ್ ಲೂಸಿಂಗ್ ದ ನೆಕ್ಸ್ಟ್ ಗೇಮ್ ಇಸ್ ಇದು ಲೂಸೇ,
ಅದು 0.7 ಇರುತ್ತೆ. ಸೊ ನಾನೇನು ಹೇಳಿದೆ, ಯಾವಾಗ ನೀವು ಇದನ್ನು ಪ್ಲಸ್ ಮಾಡ್ತೀರಾ ನನಗೆ 1 ಬರಬೇಕು ಅಂತ ಹೇಳಿದೆ. ವಿ ಹ್ಯಾವ್ ಆಲ್ರೆಡಿ ಸೀನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 1. ಸೊ ಇದನ್ನು ನೋಡಿದ್ದೀವಿ. ಸೊ ಇವೆರಡನ್ನೂ ಪ್ಲಸ್ ಮಾಡಿದಾಗ ನಂಗೆ 1 ಬೇಕು. ಸೊ ಇವಾಗ 0.6 ಮತ್ತು ಇವಾಗ ಏನನ್ನ ಪ್ಲಸ್ ಮಾಡಿದ್ರೆ ನಂಗೆ 1 ಆಗುತ್ತೆ, 0.4ನ ಪ್ಲಸ್ ಮಾಡಿದ್ರೆ ನಂಗೆ 1 ಆಗುತ್ತೆ. ಸೊ ಇವಾಗ 0.7 ಇದೆ. ಸೊ ಇಲ್ಲಿ ನಾನು 0.3 ಹಾಕಿದ್ರೆ ಇವೆರಡನ್ನ ಪ್ಲಸ್ ಮಾಡಿದಾಗ ನಂಗೆ ಏನು ಬರುತ್ತೆ, 1 ಬರುತ್ತೆ. ಸೊ ಹಾಗಾದ್ರೂ ಆಗ್ಬೋದು. ಇವಾಗ ಸಿ ಇದನ್ನು ಎಕ್ಸ್ ವೈ ಅಂತ ತಗೊಂಡ್ರೆ ನನಗೆ 0.6 ಪ್ಲಸ್ ಈ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ, ನಾನು ವೈ ಅಂತ ಹಾಕ್ಕೊಳ್ತೀನಿ, 1 ಹಾಕ್ಕೊಳ್ತೀನಿ. ವೈ ಇಸ್ ಈಕ್ವಲ್ ಟು 1 ಮೈನಸ್ 0.6 ಏನು ಬರುತ್ತೆ, 0.4. ಅದನ್ನೇ ಇಲ್ಲಿ ಬರ್ದಿರೋದು ನಾನು. ಅರ್ಥ ಆಯ್ತಾ? TPM ಕಂಡಿಡ್ದಾದ್ಮೇಲೆ ಈಸಿ. ಸೊ ಫಸ್ಟಿಗೆ ಇಲ್ಲಿ ನಾವು ಇನಿಷಿಯಲ್ ಕಂಡೀಷನ್ನ ಹುಡುಕಬೇಕು. ಸೊ ಇನಿಷಿಯಲ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, there is a even chance of gambler winning the first game. So first game ಅಲ್ಲಿ ಅಂದರೆ P of 0, this is what the initial condition. So winning probability ಏನಿದ್ದು even chance ಅಂತ ಕೊಟ್ಟಿದ್ದಾರೆ. even chance ಅಂತ ಅಂದರೆ ಏನು, ಸೊ 1 divided by 2, 1 divided by 2. So this is a initial condition. ನಾವೇನು ಕಂಡುಹಿಡಿಬೇಕು ಮತ್ತೆ, what is the probability of winning the second game. second game ಅಂದರೆ ನಾನು ಏನು ಕಂಡುಹಿಡಿಬೇಕು, ಸೊ P of 2ನ ಕಂಡುಹಿಡಿಬೇಕು. P of 2 ಹೆಂಗೆ ಕಂಡುಹಿಡಿತೀಯಾ, ಇನಿಷಿಯಲ್ ಕಂಡೀಷನ್ ಇಂಟು ಪಿ ಸ್ಕ್ವೇರ್ನ ಕಂಡುಹಿಡಿಬೇಕು. ಸೊ ಇವಾಗ ಪಿ ಸ್ಕ್ವೇರ್ನ ಕಂಡುಹಿಡಿಯೋಣ ನಾವು. ಸೊ ಪಿ ಸ್ಕ್ವಯರ್ ಅಂದರೆ ಸೊ ಪಿ ಇಂಟು ಪಿ. ಸೊ ದಟ್ಸ್ ಇಟ್. ಸೊ 0.6 ಇಂಟು 0.4, 0.3 ಮತ್ತು 0.7. ಆಮೇಲೆ 0.6, 0.4, 0.3 ಆ್ಯಂಡ್ 0.7. ಸೊ ಇವಾಗ ನಾವು ಮ್ಯಾಟ್ರಿಕ್ಸಲ್ಲಿ ಹಾಕ್ಕೊಳ್ಳೋಣ. ಮೋಡ್ ಸೆಟಪ್ 1 ಅಂತ ಮಾಡಿಕೊಂಡು ಕಂಪ್ಲೀಟ್ಲಿ ಡಿಫಾಲ್ಟ್ ಕನ್ವರ್ಟ್ ಮಾಡ್ಕೊಳ್ತೀನಿ ಮೋಡ್ ಸೆಟಪ್ಪು. ಮತ್ತು ಇವಾಗ ಮ್ಯಾಟ್ರಿಕ್ಸ್ ಅಂತ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಮ್ಯಾಟ್ರಿಕ್ಸ್ ಎ ಅಲ್ಲಿ ನೇಮ್ ಮಾಡ್ಕೊಳ್ತೀನಿ. ಇಟ್ ಇಸ್ 2x2 ಮ್ಯಾಟ್ರಿಕ್ಸ್. 2x2 ಎಲ್ಲಿದೆ, 5th ಸೊ 5. ಸೊ 0.6 ಆ್ಯಂಡ್ 0.4 ವ್ಯಾಲ್ಯೂಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 0.3 ಮತ್ತು 0.7 ಅಲ್ವಾ. ಸೊ ಇದನ್ನು ಮಾಡ್ಕೊಂಡಾದ್ಮೇಲೆ ಶಿಫ್ಟ್, ಆಮೇಲೆ ಇಲ್ಲಿ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎ ಅಲ್ಲಿ ನೇಮ್ ಮಾಡ್ಕೊಂಡಿದೆ, ಶಿಫ್ಟ್ ಮ್ಯಾಟ್ರಿಕ್ಸ್ ಎ ಏನು ಬರುತ್ತೆ ನನಗೆ. ಸೊ ಇಲ್ಲಿ ಕಂಪ್ಲೀಟ್ ಆನ್ಸರ್ ಏನು ಬರುತ್ತೆ ಅಂದರೆ 0.48, ನೆಕ್ಸ್ಟ್ 0.52, ಇಲ್ಲಿ 0.39, 0.61. ಸೊ ಇದೇನು ಪಿ ಸ್ಕ್ವಯರು. ನನಗೆ ಬೇಕಾಗಿರೋದೇನು P of 2. ಸೊ ಇದಾಗಿ ನಾನು P of 0ನ ಇಂಟು ಮಾಡ್ಕೊಳ್ತೀನಿ ಅಂತ ಅಂದರೆ 1/2, 1/2 ಮತ್ತು 0.48, 0.52 ಮತ್ತು 0.39, 0.61. ಕ್ಯಾಲ್ಸಿಲಿ ಹಾಕ್ಕೊಂಡಾಗ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರುತ್ತೆ, 0.45 ಮತ್ತು 0.55 ಅಂತ ಬರುತ್ತೆ. ಅದಾದಮೇಲೆ ಇದನ್ನು ಹೆಂಗೆ ಬರ್ಕೊಳ್ಬೋದು ಅಂದರೆ 9/20 ಅಂತ ಬರಿಬೋದು, ಇದನ್ನು 11/20 ಅಂತ ಬರ್ಕೊಳ್ಬೋದು. ಕ್ಲಿಯರ್ ಅಬೌಟ್ ದಿಸ್ ಇಷ್ಟೇ. ಸೊ ಮಾರ್ಕೋವ್ ಚೈನಲ್ಲಿ ಗ್ಯಾಂಬ್ಲರು ಮತ್ತು 3 ಬಾಯ್ಸ್ ಇದೆ ಅಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಪೇಪರ್ಸಲ್ಲೂ ಜಾಸ್ತಿ ಅದನ್ನೇ ಕೇಳಿರೋದು, ವಿಚ್ ಇಸ್ 3 ಬಾಯ್ಸ್ ಅಂತ ಇದೆ ಅಲ್ವಾ, ಅದ್ರ ಜೊತೆ ಕಾಂಬಿನೇಷನ್ ಯಾವುದಾದ್ರೂ ಬರ್ಬೋದು. ಬೇರೆ ಟಾಪಿಕ್ಸ್ ಎಲ್ಲ ಈಸಿ ಇದೆ. ಸೊ ಮಾರ್ಕೋವ್ ಚೈನೇ ಸ್ವಲ್ಪ ಲೆಂತಿ ಆಗಿರೋದು. ಸೊ ಯು ಕ್ಯಾನ್ ಗೋ ವಿತ್ ದಟ್, ಓಕೆನಾ. ಸೊ ನಮ್ಮ ಒಂದು ವಾಟ್ಸಾಪ್ ಚಾನಲ್ ಇದೆ. ಸೊ ನಿಮಗೆ ಕಂಪ್ಲೀಟಾಗಿ ಅಪ್ಡೇಟ್ಸು ನಮ್ಮ ಒಂದು ವಾಟ್ಸಾಪ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಯಾವುದೇ ವಿಡಿಯೋ ಬಂದರೂ ನಮ್ಮ ಒಂದು ವಾಟ್ಸಾಪ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.